ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಪಾಲ್ಗುಣ ಮಾಸದ ಮಂಗಳವಾರ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬೆಳಗಿನ ಜಾವದ ಶುಭೋದಯದ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾ ಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಹಾಗೂ ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದಾಗಲಿ, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದಾಗಲಿ, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ ಆಗ್ತಕ್ಕಂಥದ್ದಾಗಲಿ, ಮತ್ತು ದೇಹಕ್ಕೆ ಆಯಾಸ ಆಗ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮಧುಮೇಹ ನಿವಾರಣ್ ಎನ್. ಅದರಲ್ಲೂ 10% ದಿನಗಳಲ್ಲಿ ದೇಹಕ್ಕೆ ಒಂದು ಚೂರನೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ನಿಮ್ಮ ಸಕ್ಕರೆ ಕಾಯಿಲೆಯ ಸಂಪೂರ್ಣ ನಿಯಂತ್ರಣವನ್ನು ತಾವು ಗಮನಿಸ್ಕೊಳ್ಬೋದು. ಯಾಕೆ ಅಂತಂದರೆ ಅದೂ ಕೂಡ ಅಪ್ಪಟ ಆಯುರ್ವೇದವಾಗಿರ್ತಕ್ಕಂಥ ಔಷಧಿ ಅಲ್ವಾ. ಇದರಲ್ಲೂ 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸಿರ್ತಕ್ಕಂಥದ್ದಿದೆ. ಹಾಗಾಗಿ ದೇಹಕ್ಕೆ ಕಿಂಚಿತ್ತು ಕೂಡ ಸೈಡ್ ಎಫೆಕ್ಟ್ಸ್ ಅನ್ನೋದೇ ಇಲ್ಲ. ನಿಮ್ಮ ಮನೆಯ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ. ಮತ್ತು ಉದಯಂ ಧೋತೀಸ್ ಆ್ಯಂಡ್ ಶರ್ಟ್ಸ್. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಂಗಳವಾರ ತಾಯಿ ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ತ್ರಿಶಕ್ತಿ ದೇವತೆಗಳನ್ನು ಆರಾಧಿಸ್ತಾ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 3 ಶಕ್ತಿ ದೇವತೆಗಳನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಒಬ್ಬಳು ಜ್ಞಾನದಾತೆ, ಇನ್ನೊಬ್ಬಳು ನಮ್ಮಲ್ಲಿರ್ತಕ್ಕಂಥ ಒಂದು ಭಯವನ್ನು ದೂರ ಮಾಡ್ತಕ್ಕಂಥವಳು, ಇನ್ನೊಬ್ಬಳು ನಾವು ಮಾಡ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ತಕ್ಕಂಥದಕ್ಕೆ ನಮಗೊಂದು ಸಹಾಯ ಮಾಡ್ತಕ್ಕಂಥವಳು ತಾಯಿ. ಹಾಗಾಗಿ ಇವರು 3 ಜನನೂ ಕೂಡ ಆ ಮಾತೃಸ್ವರೂಪಿಣಿಯಾಗಿರ್ತಕ್ಕಂಥ ತಾಯಂದರು. ಇವರೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ಮಹರ್ಷಿ ಧರ್ಮಯಾತ್ರೆ, ಅದರ ಬಗ್ಗೆ ಅಂತೂ ನಾನು ತಿಳಿಸಲೇಬೇಕು. ಯಾಕೆ ಅಂತಂದರೆ ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಘಳವಾಗಿ ನೆರವೇರ್ಕೊಂಡು ಬರ್ತಾನೇ ಇದೆ. ಅದೇ ರೀತಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಮಹರ್ಷಿ ಧರ್ಮಯಾತ್ರೆ ಅಡಿ ನೆರವೇರ್ಕೊಂಡು ಬರ್ತಾ ಇರತಕ್ಕಂಥದ್ದು. ಇದೇ ಬರ್ತಕ್ಕಂಥ 18/3/2024 ಸೋಮವಾರ ಬಹಳ ವಿಶೇಷವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಭವನ ವಿಜಯನಗರ 1ನೇ ಹಂತ ಮೈಸೂರಿಗೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಇಲ್ಲಿ ಬಹಳ ವಿಶೇಷವಾಗಿ ಅಕ್ಷಾ ಕ್ರಿಯೇಷನ್ಸ್ ರವರ ವತಿಯಿಂದ ಕರ್ನಾಟಕದ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸಾಮೂಹಿಕ ವಿವಾಹ ಮತ್ತು ಸೃಷ್ಟಿಪೂರ್ತಿ ಕಾರ್ಯಕ್ರಮ, ಯೋಧರಿಗೆ, ರೈತರಿಗೆ ಮತ್ತು ಸಾಧಕರಿಗೆ ಸನ್ಮಾನದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರ ದಿವ್ಯ ಉಪಸ್ಥಿತಿ ಇರ್ತಕ್ಕಂಥದ್ದಿದೆ. ಮತ್ತು ವಿಶೇಷವಾಗಿರ್ತಕ್ಕಂಥ ಆಹ್ವಾನಿತರು ಕೂಡ ಗುರೂಜಿಯವರು ಆಗಿರ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರೀ ಗುರೂಜಿಯವರಿಗೆ ಮಾತ್ರ ಸ್ವಾಗತ ಅಲ್ಲ, ಗುರೂಜಿಯವರೊಟ್ಟಿಗೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಇದೆ. ಗುರೂಜಿಯವರೊಟ್ಟಿಗೆ ತಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಬೋದು, ಗುರೂಜಿಯವರನ್ನು ನೋಡ್ಬೋದು, ಗುರೂಜಿಯವರ ಜೊತೆ ತಾವೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಬೋದು. ಈ ಒಂದು ವಿಚಾರವನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಇರಲಿ. ಭಗವಂತನ ಕೃಪಾಶೀರ್ವಾದದಿಂದ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿಪಡಿಸ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ನಿನ್ನೆಯ ಕಾರ್ಯಕ್ರಮದಲ್ಲೂ ಕೂಡ
ಶನೇಶ್ಚರ ಭಗವಂತನ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಇನ್ವಿಟೇಷನನ್ನು ಕೂಡ ಕೊಟ್ಟರು. ಕಾರ್ಯಕ್ರಮ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಯಕ್ರಮಕ್ಕೆ ಕಳೆದ ಬಾರಿನೂ ಕೂಡ ನಾವು ಭೇಟಿ ನೀಡಿದ್ರಿ. ಕಳೆದ ಬಾರಿ ಶನೇಶ್ವರನ ದೇವಸ್ಥಾನ ಕುಂಸಿಯಲ್ಲಿರ್ತಕ್ಕಂಥದ್ದು, ಸೂರ್ಯಪುತ್ರ ನಗರ, ಕುಂಸಿ, ಶಿವಮೊಗ್ಗ ತಾಲೂಕು ಈ ಒಂದು ಭಾಗದಲ್ಲಿರ್ತಕ್ಕಂಥದ್ದು. ಈ ಒಂದು ಭಾಗದಲ್ಲಿರ್ತಕ್ಕಂಥ ಈ ಶನೇಶ್ವರ ಸ್ವಾಮಿ ದೇವಸ್ಥಾನ ಎಷ್ಟು ಪ್ರಸಿದ್ಧಿ ಅಂತಂದರೆ, ದೇವಸ್ಥಾನವನ್ನು ನಡೆಸ್ತಾ ಇರತಕ್ಕಂಥ ಧರ್ಮದರ್ಶಿಗಳು ಅವರ ಹೆಸರಂತೂ ನಿಜಕ್ಕೂ ಹೇಳ್ಬೇಕಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥದ್ದು. ಯಾಕೆಂದರೆ ನಿನ್ನೆ ಅವ್ರು ಹೇಳ್ತಾ ಇದ್ರು, ಗುರುಜಿಯವರು ಕೂಡ ಅವ್ರ ಬಗ್ಗೆ ತಿಳಿಸ್ತಾ ಇದ್ರು ನಮ್ಮೆಲ್ರಿಗೂ ಕೂಡ. ಕುಡಿತದ ಚಟದಿಂದ ದೂರ ಮಾಡಲಿಕ್ಕಾಗಲಿ, ಯಾರು ಕುಡಿತದ ಚಟದಿಂದ ನರಳ್ತಾ ಇರ್ತಕ್ಕಂಥವ್ರಾಗಲಿ, ಅವರೆಲ್ಲರಿಗೂ ಕೂಡ ಅಪ್ಪಟ ಆಯುರ್ವೇದವಾಗಿರ್ತಕ್ಕಂಥ ಒಂದು ಔಷಧಿಯನ್ನು ಕೊಟ್ಟು ದೇಹಕ್ಕೆ ಮತ್ತೊಂದು ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೀರ. ಒಂದು ವಿಚಾರ ಏನಪ್ಪ ಅಂತಂದರೆ, ನಾವು ಆಯುರ್ವೇದದ ಔಷಧಿಯನ್ನು ಏನೇ ತಗೊಳ್ಳಿ, ಎಂಥದ್ದೇ ತಗೊಳ್ಳಿ, ಸೈಡ್ ಎಫೆಕ್ಟ್ಸ್ ಅನ್ನೋದೇ ಇಲ್ಲ. ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳನ್ನು ನಾವು ಗಮನಿಸ್ಕೊಳ್ತೀವಿ. ಯಾಕೆ ಅಂತಂದರೆ, ನಮ್ಮ ದೇಹ ಸಂಪೂರ್ಣವಾಗಿ ಈ ಒಂದು ಇಂಗ್ಲೀಷ್ ಮೆಡಿಸನ್ಸ್ ಅನ್ನೋದು ಏನೊಂದು ವಿಷ ಅನ್ನೋದೇನಿದೆ, ಆ ವಿಷಕ್ಕೆ ಹೊಂದ್ಕೊಂಡ್ಬಿಟ್ಟಿದೆ. ಆ ವಿಷಕ್ಕೆ ನಮ್ಮ ದೇಹ ಹೊಂದ್ಕೊಂಡ್ಬಿಟ್ಟಿದೆ. ಹಾಗಾಗಿ ಸಡನ್ನಾಗಿ ವಿಷವನ್ನು ಸ್ವೀಕರಿಸ್ತಾ ಇರತಕ್ಕಂಥ ದೇಹಕ್ಕೆ ಅಮೃತವನ್ನು ಕೊಟ್ಟಾಗ ದೇಹ ತಡ್ಕೊಳ್ಳೋದಿಲ್ಲ, ಆ ಕ್ಷಣ ಸ್ಪಂದಿಸೋದಿಲ್ಲ. ಆಗ ಸ್ವಲ್ಪ ಏರುಪೇರುಗಳು ಹೆಚ್ಚು ಕಡಿಮೆ ಆಗುತ್ತೆ. ಆದರೆ ಅದರಿಂದ ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕಾಗಲಿ, ನಮ್ಮ ಪ್ರಾಣಕ್ಕಾಗಲಿ ಯಾವುದೇ ರೀತಿ ಸಮಸ್ಯೆ ಆಗುವಂಥದ್ದಲ್ಲ. ಹಾಗಾಗಿ ಒಂದು ವಿಚಾರ ನಾವು ಗಮನದಲ್ಲಿಟ್ಕೊಳ್ಬೇಕು. ನಮ್ಮ ಅಮೃತಬಿಂದು ಆಗಿರ್ಬೋದು, ಮಧುಮೇಹ ನಿವಾರಣೆ ಆಗಿರ್ಬೋದು, ಮತ್ತು ಇತ್ತೀಚಿನ ದಿನಮಾನಗಳಲ್ಲಿ ಮತ್ತೊಂದು ವಿಶೇಷವಾದ ಔಷಧಿ ಎದುರಾಗಿದೆ. ನಮ್ಮ ಒಂದು ANJ ಹೆಲ್ತ್ ಕೇರ್ನವರ ವತಿಯಿಂದಲೇ ಬರ್ತಾ ಇದೆ. ಅದನ್ನು ಆದಷ್ಟು ಬೇಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ತರ್ತಕ್ಕಂಥವ್ರಿದ್ದೀವಿ. ಏನಪ್ಪ ಅಂತಂದರೆ, ಹೆಣ್ಣು ಮಕ್ಕಳಿಗೆ ಋತುಕಾಲ ಬಂದಾಗ ಬಹಳ ನೋವನ್ನು ಅನುಭವಿಸ್ತಾ ಇರ್ತೀರಿ. ಆ ನೋವನ್ನು ಅನುಭವಿಸ್ಲಿಕ್ಕೆ ಬೇರೊಂದು ರೀತಿ ಇರತಕ್ಕಂಥ ಮಾತ್ರೆಗಳನ್ನು ತಗೊಳ್ತೀರಿ. ಆಗ ಆ ಮಾತ್ರೆಗಳನ್ನು ತಗೊಂಡಾಗ ಅದು ಮತ್ತೊಂದಷ್ಟು ಸೈಡ್ ಎಫೆಕ್ಟ್ಸ್ಗಳಿಗೆ ಈಡಾಗ್ತಕ್ಕಂಥದ್ದು ಇರುತ್ತೆ. ಯಾಕೆ ಅಂತಂದರೆ, ಈ ಒಂದು ಪೇಯ್ನ್ ಕಡಿಮೆ ಆಗಲಿಕ್ಕೋಸ್ಕರ ತಾವೇನು ಮಾಡ್ತೀರಿ, ಬೇರೊಂದು ಕಡೆ ಟ್ಯಾಬ್ಲೆಟನ್ನು ತೊಗೊಳ್ತೀರಿ, ಅದು ಮತ್ತಿನ್ನೇನೋ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು ಇರುತ್ತೆ. ಅದರಿಂದ ಇದರಲ್ಲೂ ಈ PCOD ಸಮಸ್ಯೆ ಇರ್ತಕ್ಕಂಥವ್ರಿಗಾಗಲಿ, PCOS ಸಮಸ್ಯೆ ಇರ್ತಕ್ಕಂಥವ್ರಾಗಲಿ, ಅವರಂತೂ ಬಹಳನೇ ನೋವು ಅನುಭವಿಸ್ತಾ ಇರ್ತಾರೆ. ಅಂಥದಕ್ಕೆಲ್ಲರಿಗೂ ಕೂಡ ಆಯುರ್ವೇದವಾಗಿರ್ತಕ್ಕಂಥ ಒಂದು ಔಷಧಿಯನ್ನು ಆ ಕ್ಷಣದ ನೋವನ್ನೂ ಕೂಡ ಕಡಿಮೆ ಮಾಡಿ, PCOS ಸಮಸ್ಯೆಗಳು ಕೂಡ ಆದಷ್ಟು ಬೇಗ ಕಡಿಮೆ ಆಗಲಿಕ್ಕೋಸ್ಕರನೇ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆಯುರ್ವೇದದ ಔಷಧಿಯನ್ನು ಕೂಡ ನಮ್ಮ ANJ ಹೆಲ್ತ್ ಕೇರ್ ಅವರು ತೊಗೊಂಬರ್ತಾ ಇದ್ದಾರೆ. ಆ ಔಷಧಿ ಯಾವುದು, ಏನು, ಎತ್ತ, ಅದೆಲ್ಲದ್ರ ಬಗ್ಗೆನೂ ಕೂಡ ಆದಷ್ಟು ಬೇಗ ಮಾಹಿತಿಯನ್ನು ಕೊಡ್ತಕ್ಕಂಥವ್ರು ಇದ್ದೀರಿ. ಹಾಗಾಗಿ ಆಯುರ್ವೇದದ ಔಷಧಿಯಿಂದನೇ ಕುಡಿತದ ಚಟವನ್ನು ಕೂಡ ದೂರ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯ ಅಂತಲೇ ಹೇಳ್ಬೋದು. ಶ್ರೀ ಶನೇಶ್ವರ ಸ್ವಾಮಿಯ 24ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮ. ಇದೂ ಕೂಡ 17/3/2024 ಭಾನುವಾರ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಗುರೂಜಿಯವರು ಕೂಡ ಆಗಮಿಸ್ತಕ್ಕಂಥವ್ರು ಇದ್ದಾರೆ. ಭಾನುವಾರ 17/3/2024 ಭಾನುವಾರ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. 24ನೇ ವರ್ಷದ ಶನೇಶ್ವರ ಭಗವಂತನ ಒಂದು ವಾರ್ಷಿಕೋತ್ಸವದ ಕಾರ್ಯಕ್ರಮ ಮತ್ತು ಧರ್ಮಸಭೆಯ ಕಾರ್ಯಕ್ರಮ ಕೂಡ ಇರತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಇನ್ನು ಇದೇ 17ನೇ ತಾರೀಕಿಗೆ ಗುರೂಜಿಯವರು ಮತ್ತೊಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದನ್ನೂ ಕೂಡ ಶನೇಶ್ವರ ಸ್ವಾಮಿ ಕಾರ್ಯಕ್ರಮನೇ. ನೋಡಿ, ಒಂದೇ ಭಾನುವಾರದಲ್ಲಿ, ಒಂದೇ ದಿನಾಂಕದಲ್ಲಿ ಎರಡೆರಡು ಶನೇಶ್ವರನ ಕಾರ್ಯಕ್ರಮ. ಭಗವಂತನ ಅನುಗ್ರಹ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರ ಮೇಲೂ ಕೂಡ ಇರಲಿ ಅಂತ ಹೇಳಿ ಲೋಕ ಕಲ್ಯಾಣವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕಾಗಿ ಈ ಒಂದು ಕೈಂಕರ್ಯವನ್ನು ನೆರವೇರಿಸ್ತಾ ಇರ್ತಕ್ಕಂಥದ್ದಿದೆ. ಒಂದು ಕಾರ್ಯಕ್ರಮದಲ್ಲಿ ಶನೇಶ್ವರನ ನೂತನವಾಗಿರ್ತಕ್ಕಂಥ ಒಂದು ವಿಗ್ರಹ ಮತ್ತು ಶಿಲಾಗೋಪುರ ಇದೆಲ್ಲದೂ ಕೂಡ ಪ್ರತಿಷ್ಠಾಪನಾ ಕಾರ್ಯಕ್ರಮ. ಅದೇ ದಿವಸ ಮತ್ತೊಂದು ಕಾರ್ಯಕ್ರಮ ಈಗಾಗಲೇ ಪ್ರತಿಷ್ಠಾಪನೆಗೊಂಡು ಸಾಕಷ್ಟು ವರ್ಷಗಳ ಕಾಲ ಪೂಜಾನುಷ್ಠಾನಗಳನ್ನು ನೆರವೇರಿಸಿಕೊಂಡು ಬಂದು ಆ ಒಂದು ಜಾತ್ರಾ ಮಹೋತ್ಸವ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಗುರೂಜಿಯವರು ಭೇಟಿ ನೀಡ್ತಾ ಇದ್ದಾರೆ. ಮೊದಲನೇದಾಗಿ ಶನೇಶ್ವರ ದೇವರ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮ, ನೂತನವಾಗಿರ್ತಕ್ಕಂಥ ಶಿಲಾಗೋಪುರ ಮತ್ತು ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ಇದೂ ಕೂಡ ನಮ್ಮ ಅದೃಷ್ಟಕ್ಕೆ ಶಿವಮೊಗ್ಗ ಸಾಗರ, ಇದು ಬಂದು ಅರಳುಗೋಡು, ಶಿವಮೊಗ್ಗ ಸಾಗರ ಅರಳುಗೋಡು, ಇದನ್ನು ಕಂಚಿಕಾಯಿ ಅಂತ ಹೇಳ್ತಾರೆ. ಕಂಚಿಕಾಯಿ ಎಂಬತಕ್ಕಂಥ ಒಂದು ಗ್ರಾಮದಲ್ಲಿ ಈ ಒಂದು ದೇವಸ್ಥಾನ ಇರತಕ್ಕಂಥದ್ದಿದೆ. ಶ್ರೀ ಶನೇಶ್ವರ ಸ್ವಾಮಿ ಹಾಗೂ ಚೌಡೇಶ್ವರಿ ಪ್ರತಿಷ್ಠಾನ ಈ ಒಂದು ದೇವಸ್ಥಾನಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಇಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತು ಧರ್ಮಸಭೆಯ ಕಾರ್ಯಕ್ರಮ ಕೂಡ ಇದೆ. ಹಾಗಾಗಿ ಗುರೂಜಿಯವರೊಟ್ಟಿಗೆ ತಾವು 2 ಕಾರ್ಯಕ್ರಮಗಳು ಕೂಡ ಭಾಗಿಯಾಗ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರೂಜಿಯವರ ಮಹರ್ಷಿ ಧರ್ಮಯಾತ್ರೆಯ ಬಗ್ಗೆ ತಿಳಿಸ್ತಾ ಇದ್ದೆ, ಶನೇಶ್ವರನ ಕಾರ್ಯಕ್ರಮಗಳ ಬಗ್ಗೆ ತಿಳಿಸ್ತಾ ಇದ್ದೆ. ನಿಜವಾಗ್ಲೂ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಈ ಬಾರಿ
ಗುರೂಜಿಯವರು 3 ದಿನಗಳ ಕಾಲ ಸತತ ಪ್ರಯಾಣದಲ್ಲೇ ಇರ್ತಾರೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ 16ನೇ ತಾರೀಕು ನಾನು ಇಂದಿನ ಭಾಗದಲ್ಲಿ ತಿಳಿಸಿದ ಹಾಗೆ, ಮೊದಲನೇದಾಗಿ 16ನೇ ತಾರೀಕು ಶನೇಶ್ವರ ದೇವರ ಪುನಃಪ್ರತಿಷ್ಠಾಪನೆ ಮತ್ತು ಅಷ್ಟಬಂಧನ, ಬ್ರಹ್ಮಕಲಶೋತ್ಸವ ಮತ್ತು ನೂತನವಾಗಿರ್ತಕ್ಕಂಥ ಶಿಲಾಗೋಪುರದ ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. 16ನೇ ತಾರೀಕು ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ಮೊದಲನೇದಾಗಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಅರಳಗೋಡು ಗ್ರಾಮ ಕಂಚಿಕಾಯಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು. ಇದಾದ ಮೇಲೆ 16 ಮುಗಿದು 17ನೇ ತಾರೀಕು ಕೂಡ ಮತ್ತೊಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಶ್ರೀ ಶನೇಶ್ವರ ಸ್ವಾಮಿಯ 24ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಶಿವಮೊಗ್ಗ ತಾಲೂಕು ಕುಂಸಿ ಸೂರ್ಯಪುತ್ರ ನಗರದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಇನ್ನು ಇದಾದ ಮೇಲೆ 18ನೇ ತಾರೀಕು 3/2024 ಸೋಮವಾರ, ಅಂತಂದರೆ ಶನಿವಾರ, ಭಾನುವಾರ, ಸೋಮವಾರ ಕನ್ನಡ ಸಾಹಿತ್ಯ ಸಮ್ಮೇಳನ ಭವನ, ವಿಜಯನಗರ 1ನೇ ಹಂತ, ಮೈಸೂರಿಗೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಅಲ್ಲಿ ಬಹಳ ವಿಶೇಷವಾಗಿ ಅಕ್ಷಾ ಕ್ರಿಯೇಷನ್ಸ್ ರವರ ವತಿಯಿಂದ ಸಾಮೂಹಿಕ ವಿವಾಹ ಮತ್ತು ಸೃಷ್ಟಿಪೂರ್ತಿ ಕಾರ್ಯಕ್ರಮ, ಯೋಧರಿಗೆ, ರೈತರಿಗೆ ಮತ್ತು ಸಾಧಕರಿಗೆ ಸನ್ಮಾನದ ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಗುರೂಜಿಯವರೊಟ್ಟಿಗೆ ಕಾರ್ಯಕ್ರಮಕ್ಕೆ ಭಾಗಿಯಾಗಬಹುದು ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಹಸ್ರಶೀವೃಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೌಮಿಂ ವಿಶ್ವದೋ ಋತ್ವಾ ಅತ್ಯಧಿಷ್ಠದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತ ಸ್ವಸ್ಯೇಷಾನಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರಸ್ವಾಮಿನೇ ನಮಃ. ಇದಂ ವಿಷ್ಣುರ್ಚಕ್ರಮೇ ತ್ರೇಧಾನಿತೆ ಪದಂ ಸಮೂಢಪಸ್ಯಮಾಗಂ ಸುರೇ. ಓಂ ಮಹಾವಿಷ್ಣುವೇ ನಮಃ. ಮಹಾಕೃಷ್ಣಾಯ ನಮಃ. ಗೋವಿಂದಾಯ ನಮಃ. ಗೋಪೀಜನವಲ್ಲಭಾಯ ನಮಃ. ರಾಮಾಯ ನಮಃ. ರಾಮತಾರಕಾಯ ನಮಃ. ಸೀತಾಪತೇ ನಮಃ. ಮಹಾಕಾಲಾಯ ನಮಃ. ಬ್ರಹ್ಮವಿಷ್ಣು ಶಿವಾತ್ಮಕಾಯ ನಮಃ. ಮಹಾಮೂರ್ತಯೇ ನಮಃ. ಆನಂದದಾಯಿನೇ ನಮಃ. ಸರ್ವೇಶ್ವರಾಯ ನಮಃ. ಸರ್ವತೋಪದ್ರವಾಸಿನೇ ನಮಃ. ಶ್ರೀರಾಮಚಂದ್ರಾಯ ನಮಃ. ಓಂ ಕೇಶವಾಯ ನಮಃ. ನಾರಾಯಣಾಯ ನಮಃ. ಮಾಧವಾಯ ನಮಃ. ಗೋವಿಂದಾಯ ನಮಃ. ವಿಷ್ಣುವೇ ನಮಃ. ಮಧುಸೂದನಾಯ ನಮಃ. ತ್ರಿವಿಕ್ರಮಾಯ ನಮಃ. ವಾಮನಾಯ ನಮಃ. ಶ್ರೀಧರಾಯ ನಮಃ. ಋಷಿಕೇಶಾಯ ನಮಃ. ಪದ್ಮನಾಭಾಯ ನಮಃ. ದಾಮೋದರಾಯ ನಮಃ. ಸಂಕರ್ಷಣಾಯ ನಮಃ. ವಾಸುದೇವಾಯ ನಮಃ. ಪ್ರದ್ಯುಮ್ನಾಯ ನಮಃ. ಅನಿರುದ್ಧಾಯ ನಮಃ. ಪುರುಷೋತ್ತಮಾಯ ನಮಃ. ಅಧೋಕ್ಷಜಾಯ ನಮಃ. ನಾರಸಿಂಹಾಯ ನಮಃ. ಅಚ್ಯುತಾಯ ನಮಃ. ಜನಾರ್ದನಾಯ ನಮಃ. ಉಪೇಂದ್ರಾಯ ನಮಃ. ಹರಯೇ ನಮಃ. ಶ್ರೀಕೃಷ್ಣಾಯ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ, ರಾಮತಾರಕದ ಆ ವಿಶೇಷವಾಗಿರ್ತಕ್ಕಂಥ ಪ್ರಭು ಶ್ರೀ ರಾಮಚಂದ್ರ ಸ್ವಾಮಿಯ ರಾಮನಾಮಗಳನ್ನು, ಹಾಗೆ ಈ ಶುಭ ದಿನ, ಶುಭ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ, ಸರ್ವರಿಗೂ ಸಕಲರಿಗೂ ಸಹಿತ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಅನುಗ್ರಹ ಉಂಟಾಗಲಿ, ಹನುಮನ ಕೃಪಾಶೀರ್ವಾದ ಇರಲಿ, ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಸಹಿತ ಹೆಚ್ಚಿನ ಯಶಸ್ಸು ಎಲ್ಲರಿಗೂ ಸಿಗುವಂಥದ್ದಾಗಲಿ. ಪ್ರತಿದಿನ ಪ್ರತಿ ಕಾಲ ಒಂದೊಂದಲ್ಲ ಒಂಥರ ವಿಶೇಷತೆಗಳನ್ನು, ವಿಶೇಷವಾಗಿರ್ತಕ್ಕಂತಹ ಕಾಯಕವನ್ನು ಅಂದರೆ ಕೆಲಸಗಳನ್ನು ನಾವು ಯೋಚನೆ ಮಾಡ್ತಾ ನಡೀತಿರ್ತೀವಿ. ಆದರೆ ಕೆಲವಷ್ಟು ಜನಗಳ ಕೆಲಸ ಕಾರ್ಯಸಿದ್ಧಿ ಆಗ್ತಾ ಇರುತ್ತೆ, ಕೆಲವಷ್ಟು ಜನಗಳ ಕೆಲಸದಲ್ಲಿ ಒಂದಷ್ಟು ವ್ಯತ್ಯಾಸ ಬರ್ತಾ ಇರುತ್ತೆ. ಆದರೆ ಲಾಭ ಇರಲಿ, ನಷ್ಟ ಇರಲಿ, ಬೇಕಿರಲಿ, ಬೇಡ ಇರಲಿ, ಏನೇ ಆದರೂ ಭಗವಂತನ ಕೃಪೆ ಇದ್ದರೆ ಮಾತ್ರ ಅದು ಸಿದ್ಧಿ ಆಗ್ತಕ್ಕಂಥದ್ದು. ಶಿವನ ಆಜ್ಞೆಲೇನಿದೆ ಚೀಮಗೂಡ ಖರ್ಚದು ಅಂತ ಹೇಳ್ತಾರೆ. ಅಂದರೆ ಪ್ರಭು ಶ್ರೀರಾಮಚಂದ್ರನಾಗಲಿ, ಶಿವ ಆಗಲಿ, ಬ್ರಹ್ಮ ವಿಷ್ಣು ಮಹೇಶ್ವರರ ಆಜ್ಞೆ ಇಲ್ದಿದ್ರೆ, ಶಿವನ ಆಜ್ಞೆ ಇಲ್ದಿದ್ರೆ ಶಿವೊಂದು ಚೀಮೆ ಕಚ್ಚೋದಿಲ್ವಂತೆ ಮನುಷ್ಯನ. ಅಂದರೆ ಪ್ರತಿಯೊಂದಕ್ಕೂ ಸಹಿತ ಶಿವನ ಆಜ್ಞೆ ಮೇಲೆ ನಡೀತಕ್ಕಂಥದ್ದು. ನಾವು ಸಾಧ್ಯವಾದಷ್ಟು ಸಾಕಷ್ಟು ಬಾರಿ ನಾವು ಅಂದುಕೊಳ್ಳೋದೇನೆಂದರೆ, ನಮ್ಮ ಸಮಯ ಸರಿ ಇಲ್ಲ, ನಮ್ಮ ಹಣೆ ಬರ ಸರಿ ಇಲ್ಲ, ಅಥವಾ ನಮ್ಮ ಗ್ರಹಗತಿಗಳು ಸರಿ ಇಲ್ಲ, ಅಥವಾ ನಮ್ಮ ಭವಿಷ್ಯತ್ತು ನನ್ನದೇ ಸರಿ ಇಲ್ಲ ಅಂತ ನಾವು ಚಿಂತನೆ ಮಾಡ್ತಿರ್ತೀವಿ.
ಎಲ್ಲವೂ ಸರಿಯೇ. ನಮ್ಮ ಭವಿಷ್ಯದಲ್ಲಿ ನಮಗೆ ಬೇಕಾದಂಥ ರೀತಿ ನಮ್ಮ ಗ್ರಹಸ್ಥಿತಿಗಳಿಲ್ಲ ಅಂದರೆ, ಅಥವಾ ಗ್ರಹಸ್ಥಿತಿಗಳು ಅದಕ್ಕೆ ಸರಿಯಾಗಿ ಸಹಕರಿಸಿಲ್ಲ ಅಂದರೆ, ಅಥವಾ ಗ್ರಹಸ್ಥಿತಿಗಳ ಸರಿಯಾಗಿ ದೃಷ್ಟಿಕೋನ ನಮ್ಮ ಬೀಳಿಲ್ಲ ಅಂದರೆ ಆಗ ವ್ಯತ್ಯಾಸ ಆಗೋದು ಸಹಜವೇ. ಆದರೆ ಒಂದೊಂದು ಗ್ರಹ ಇಷ್ಟಿಷ್ಟು ವರ್ಷ ಅಂತ ಇದೆ. ಆಯಾ ವರ್ಷಗಳಲ್ಲಿ ಆಯಾ ಗ್ರಹಗಳ ದೃಷ್ಟಿಕೋನ ಎಂಬತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿ ಮೇಲೂ ಬೀಳುತ್ತೆ. ಎಲ್ಲರೂ ನಾವು ತಿಳ್ಕೊಳ್ಳೋದೇನಪ್ಪ ಅಂದರೆ, ಸಮಸ್ಯೆ ಅಂತ ಬಂದಾಗ, ಕಷ್ಟ ಅಂತ ಬಂದಾಗ ಅದೇ ತುಂಬ ದೊಡ್ಡ ಸಮಸ್ಯೆ ಅಂತ ನಾವು ತಿಳ್ಕೊಳ್ತೀವಿ. ಆದರೆ ಕಷ್ಟಗಳ ಮಾತ್ರ ನಮ್ಮ ಮೆಮೊರಿಯಲ್ಲಿ ನಿಂತುಕೊಳ್ಳುತ್ತೆ. ಆದರೆ ಸುಖವನ್ನು, ಕಂಡಂಥ ಸುಖವನ್ನು, ಮನುಷ್ಯನಿಗೆ ಬಂದಂಥ ಸಂತೋಷದ ಕಾಲವನ್ನು ಯಾವುದೂ ನಾವು ಗಮನದಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಯಾವುದು ಇಟ್ಕೊಳ್ಬೇಕು, ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಿನ್ನೆ ಈ ಸಮಯದಲ್ಲಿ ನಾವೆಲ್ಲಿದ್ವಿ, ಹೇಗಿದ್ದೀವಿ, ಏನೆಲ್ಲ ಸಂತೋಷವನ್ನು ಕಂಡ್ವಿ, ಅದನ್ನು ನಾವು ಚಿಂತನೆ ಮಾಡಬೇಕು. ಆದರೆ ಯಾವೊಬ್ಬ ಮನುಷ್ಯ ನಿನ್ನೆ ಚೆನ್ನಾಗಿದ್ದಂಥ ಕ್ಷಣಗಳನ್ನು, ಆ ಸುಂದರವಾದ ಕ್ಷಣಗಳನ್ನು ಒಂದಷ್ಟು ಕಾಲ ಮಾತ್ರ ಗಮನದಲ್ಲಿ ಇಟ್ಕೊಳ್ತೀವಿ. ಅದೇ ಸಮಸ್ಯೆ ಅಂತಕ್ಕಂಥದ್ದು, ಕಷ್ಟ ಎಂಬತಕ್ಕಂಥದ್ದು ಅಥವಾ ಯಾವುದಾದ್ರು ತೊಂದರೆಗೀಡಾಗಿದ್ದಾದರೆ ಅದು ರಾತ್ರಿ ನಿದ್ದೆಯಲ್ಲೂ ಸಹಿತ ಅದನ್ನೇ ಮೇಲಕ್ಕೆ ಹಾಕ್ಕೊಳ್ತಾ ಇರ್ತೀವಿ. ಅದಕ್ಕೆ ಪರಿಹಾರ ಹುಡ್ಕೊಳ್ಳೋದು ಆಮೇಲಿನ ಕತೆ. ಆ ಪರಿಹಾರಕ್ಕೂ ಮುನ್ನ ಹೀಗಾಯ್ತಲ್ಲ ಅಥವಾ ಆ ಕ್ಷಣಕ್ಕೆ ಯಾರೇ ಬಂದರೂ ಅವರೆಲ್ಲರಿಗೂ ನಾವು ತಿಳಿಸುವಂಥದ್ದು ಏನಂದರೆ, ಇಂಥದ್ದೊಂದು ಸಮಸ್ಯೆ ಆಯಿತು. ಸಮಸ್ಯೆ ಆಯಿತು ಅಂತಕ್ಕಂಥದ್ದಿದೆ ವಿನಃ ನಾನಿವತ್ತು ಇಷ್ಟು ಚೆನ್ನಾಗಿದ್ದೇನೆ, ನೆನೆ ಇಷ್ಟೊತ್ತಲ್ಲಿ ಇಷ್ಟು ಚೆನ್ನಾಗಿದ್ದೆ, ಈ ಥರ ಒಂದು ಅನುಕೂಲ ಆಯಿತು, ಒಂದು ಸೈಟೋ, ಮನೆನೋ, ಜಮೀನೋ, ಅಥವಾ ಯಾವುದೋ ಒಂದಿಷ್ಟು ಕೆಲಸ ಕಾರ್ಯಗಳು, ಅಥವಾ ಯಾವುದೋ ಒಂದು ಫೈಲ್ಗೆ ಸೈನೋ, ಯಾವುದೋ ಒಂದು ಆಯಿತು, ಅನುಕೂಲ ಆಯಿತು, ಭಗವಂತ ನನಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ, ನಾನು ಚೆನ್ನಾಗಿದ್ದೀನಿ ಎಂಬತಕ್ಕಂಥ ಧ್ವನಿ ತುಂಬ ಕಡಿಮೆ. ಆದರೆ ಭಗವಂತನ ದೇಶದಿಂದಲೋ ಅಥವಾ ನನ್ನ ಗ್ರಹಗತಿಗಳಿಂದಲೋ ನಿನ್ನೆಯಿಂದ ಸಮಸ್ಯೆಯಲ್ಲೇ ನರಳುತ್ತಾ ಇದ್ದೀನಿ ಅಂತ ಹೇಳುವಂಥವರ ಸಂಖ್ಯೆ ಸಾಕಷ್ಟು ಜನ ಇದೆ. ಅಂದರೆ ಕಷ್ಟ ಎಂಬತಕ್ಕಂಥದ್ದು ಈ ಮನುಷ್ಯನಿಗೆ ಬರಲೇಬಾರದು ಎಂಬತಕ್ಕಂಥ ಚಿಂತನೆ ಪ್ರತಿಯೊಬ್ಬರು ಆಲೋಚನೆ ಮಾಡೋದು. ಹೇಗೆ ನಮಗೆ ಹಗಲು ಮತ್ತು ರಾತ್ರಿ ಇದೆಯೋ, ಹಗಲು ಸೂರ್ಯನ ಕಿರಣ, ರಾತ್ರಿ ಚಂದ್ರನ ತಂಪು, ಹಾಗೆ ಹಗಲು ಮತ್ತು ರಾತ್ರಿ ಇದ್ದಾಗೆ ಮನುಷ್ಯನಿಗೆ ಬರುವಂತಹ ಒಂದು ಪ್ರತಿ ಕಾಲವೂ ಸಹಿತ ಒಳ್ಳೆಯದು ಕೆಟ್ಟದ್ದು, ಬೇಕು ಬೇಡ ಎಂಬತಕ್ಕಂಥದ್ರೆ ಎಲ್ಲ ಚಿಂತನೆ ಇರಬೇಕು. ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಬರೀ ಸುಖದ ಬಗ್ಗೆ ಮಾತ್ರ ಚಿಂತನೆ ಮಾಡ್ತಕ್ಕಂಥದ್ದು, ನಮಗೆ ಕಷ್ಟ ಅಂತಕ್ಕಂಥದ್ದನ್ನೇ ಹೇಳ್ಕೊಳ್ತಕ್ಕಂಥದ್ದು ಅದು ಸಮಂಜಸವಲ್ಲ. ನಾವು ಹಿಂದೆ ಹೇಗಿದ್ವಿ, ನಮ್ಮ ಹಿಂದಿನವರು ಹೇಗಿದ್ದರು, ನಾವು ಏನು ತಂದಿದ್ದೀವಿ, ಎಷ್ಟು ನಾವು ಸಂಪಾದನೆ ಮಾಡಿದ್ದೀವಿ, ಅದನ್ನು ಸಂಪಾದನೆ ಮಾಡಿ ಏನು ಉಳಿಸ್ತಾ ಇದ್ದೀವಿ, ಮತ್ತು ಅದರಿಂದ 4 ಜನಕ್ಕೆ ಅನುಕೂಲವಾಗುವಂಥ ರೀತಿ ಹೇಗೆ ನಡ್ಕೊಂಡಿದ್ದೀವಿ, ನಮ್ಮ ತಂದೆ ತಾತ ಅವರು ಹೇಗಿದ್ದರು, ನಾವು ಹೇಗಿದ್ದೀವಿ, ಇದೆಲ್ಲವನ್ನು ಸಹಿತ ಒಂದಷ್ಟು ಅವಲೋಕನ ಮಾಡಬೇಕು. ಆದರೆ ಮನುಷ್ಯ ತಾನು ಹತ್ತುವಂಥ ಕುದುರೆ ಅದು ವೇಗ ಎಷ್ಟಿದೆ ಎಂಬತಕ್ಕಂಥದ್ದನ್ನು ಮಾತ್ರ ಚಿಂತನೆ ಮಾಡ್ತಾನೆ. ಆ ಕುದುರೆಗೆ ನೀವು ಎಷ್ಟು ಮೇವು ಹಾಕಿದ್ದೀರಿ, ಆ ಕುದುರೆ ನೀವು ಹೇಗೆ ಪೌಷ್ಟಿಕವಾಗಿ ನೋಡ್ಕೊಳ್ತಾ ಇದ್ದೀರಿ, ಆ ಕುದುರೆನ ನೀವು ಹೇಗೆ ಸಲಹುತ್ತಾ ಇದ್ದೀರಿ, ಅದರ ಬಗ್ಗೆ ನಿಮ್ಮ ಚಿಂತನೆ ಇರೋದೇ ಇಲ್ಲ. ಎಲ್ಲರೂ ಆಲೋಚನೆ ಮಾಡೋದು ತಮ್ಮ ವೇಗ, ತಮ್ಮ ಕೆಲಸ ಕಾರ್ಯ, ತಾವು ಅಂದುಕೊಂಡಷ್ಟು ಕಾರ್ಯಸಿದ್ಧಿ. ಪ್ರತಿನಿತ್ಯ ನೀವು ಮಾಡುವ ಕೆಲಸ ಎಲ್ಲ ಸಕ್ಸಸ್ ಆಗೋಬೇಕು. ಪ್ರತಿನಿತ್ಯ ನೀವು ಅಂದುಕೊಳ್ಳುವಂಥ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗಬೇಕು. ಹಾಗೆ ನಿಮಗಷ್ಟೇ ಎಲ್ಲ ಸುಖ ಸಂತೋಷನೂ ಕೊಡಬೇಕು ಭಗವಂತ. ಆದರೆ ಭಗವಂತನ ಬಗ್ಗೆ ಚಿಂತನೆ ಮಾಡಬೇಕಾದಂಥ ರೀತಿ ಮಾತ್ರ ಭಾಳ ವ್ಯತ್ಯಾಸ ಮಾಡ್ತಾ ಇರ್ತೀರಿ. ಇದೆಲ್ಲರೂ ಅರ್ಥ ಮಾಡ್ಕೋಬೇಕು. ಇದು ಸಾರ್ವತ್ರಿಕವಾಗಿ ಎಲ್ಲರ ಜೀವನದಲ್ಲಿ ನಡೆಯುವಂಥದ್ದು. ಎಲ್ಲರೂ ಅಷ್ಟೇ ಹೇಳುವಂಥ ಮಾತು, ಅಬ್ಬಾ ನನಗೇನೋ ಒಂದು ಕಷ್ಟ ಇದೆ, ಆ ಸಮಸ್ಯೆನೇ ಕ್ಲಿಯರ್ ಆಗ್ತಾ ಇಲ್ಲ, ಆ ಒಂದು ಸಮಸ್ಯೆ, ಆ ಒಂದು ಕಷ್ಟ ಮಾತ್ರ ತಲೆಯಲ್ಲಿರುತ್ತೆ. ಆದರೆ ಹಿಂದೂ ಮುಂದೆ ಆಗುವಂತಹ ಒಳ್ಳೇದಿದೆಯಲ್ಲ, ಇದು ಯಾವುದು ಚಿಂತನೆ ಮಾಡಲ್ಲ. ನೆನ್ನೆ ಒಳ್ಳೆ ಊಟ ಮಾಡಿದ್ದೀವಿ ಅದು ಹೇಳಲ್ಲ, ಒಳ್ಳೆ ಜನ ಸ್ನೇಹ ಮಾಡಿದ್ದೀವಿ ಅದು ಹೇಳೋದಿಲ್ಲ, ಮನೆಯವ್ರ ಜೊತೆ ನೆಮ್ಮದಿಯಾಗಿ ನಗನಗ್ತಾ ಇದ್ದೀವಿ ಅದನ್ನು ನಾವು ಹೇಳೋದಿಲ್ಲ. ನಾವು ಹೇಳೋದು ಸಮಸ್ಯೆಯನ್ನು. ಹಾಗೆ ಸಮಸ್ಯೆಗಳಿಂದ ಮುಕ್ತರಾಗಬೇಕಾದ್ರೆ ನಮ್ಮ ನಡವಳಿಕೆ ಮತ್ತು ನಮ್ಮ ಬದುಕು, ಆ ಬದುಕಿನ ಕಲೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದರಂತೆ ಜೀವನವನ್ನು ಸಾಗಿಸಬೇಕು. ಆಗಷ್ಟೇ ಒಳಿತಾಗುವಂಥದ್ದು, ಒಳ್ಳೆ ಫಲ ಸಿಗುವಂಥದ್ದು. ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಅದರಲ್ಲೂ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡ್ತಕ್ಕಂಥ ವಾರ. ತಮ್ಮೆಲ್ಲರ ಜೀವನ ಬೆಳಕಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಇರತಕ್ಕಂಥದ್ದಾಯಿತು. ಇನ್ನು ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ 18/3/2024 ತಾರೀಕು ಅಕ್ಷಾ ಕ್ರಿಯೇಷನ್ಸ್ ರವರ ವತಿಯಿಂದ ಸಾಮೂಹಿಕ ವಿವಾಹದ ಮಹೋತ್ಸವದ ಕಾರ್ಯಕ್ರಮ ನೆರವೇರ್ತಾ ಇದೆ ಅಂತ ನಾನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ಆ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಕೂಡ ಭೇಟಿ ನೀಡ್ತಾ ಇದ್ದಾರೆ. ಯಾಕೆ ಅಂತಂದರೆ ನೂತನವಾಗಿ ವಿವಾಹಗೊಂಡಿರ್ತಕ್ಕಂಥ ವಧುವರರಿಗೆ ಆಶೀರ್ವದಿಸಲಿಕ್ಕಾಗಿ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಇಲ್ಲಿ ನಮಗೆ ಮತ್ತೊಂದು ಅವಕಾಶ ಸಿಕ್ಕಿದೆ. ಏನಪ್ಪ ಅಂತಂದರೆ, ಯಾರಿಗೆಲ್ಲ ಬಹಳ ಸರಳವಾಗಿ ಇದೇ ರೀತಿ ಸಾಮೂಹಿಕ ವಿವಾಹದ ಮಹೋತ್ಸವದ ಕಾರ್ಯಕ್ರಮಗಳಲ್ಲಿ, ಅದರಲ್ಲೂ ಗುರುವರೇಣ್ಯರ ಅನುಗ್ರಹದಲ್ಲಿ, ಆಶೀರ್ವಾದದಲ್ಲಿ ಒಂದು ಮದುವೆ ಆಗಬೇಕು ಎಂಬತಕ್ಕಂಥ ಆಸಕ್ತಿ ಉಳ್ಳಂತಹವರು ತಾವು ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಆದಷ್ಟು ಬೇಗ ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಬೋದು. ಈ ಒಂದು ಅವಕಾಶವನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ಕರುಣಿಸಿರ್ತಕ್ಕಂಥವರಿದ್ದಾರೆ. ಹಾಗಾಗಿ
ಈ ಒಂದು ದೂರವಾಣಿ ಸಂಖ್ಯೆಗೆ ತಾವೆಲ್ಲರೂ ಕೂಡ ಕರೆಯನ್ನು ಮಾಡ್ಬೋದು. ನಾನು ದೂರವಾಣಿ ಸಂಖ್ಯೆ ಯಾವುದು ಅಂತ ಹೇಳ್ತೀನಿ. ಆದರೆ ಒಂದು ವಿಚಾರ ಸ್ಪಷ್ಟೀಕರಿಸ್ತಾ ಇದ್ದೇನೆ, ಇದೊಂದು ವಿಚಾರ ಗಮನದಲ್ಲಿಟ್ಕೊಳ್ಳಿ. ಈ ನಂಬರಿಗೆ ತಾವು ಕರೆ ಮಾಡೋದ್ರಿಂದ ಗುರೂಜಿಯವರು ಸಿಗ್ತಕ್ಕಂಥದ್ದಾಗಲಿ, ಗುರೂಜಿಯವರ ಅಪಾಯಿಂಟ್ಮೆಂಟ್ ಆಗಲಿ, ಅವರ ಭೇಟಿ ಆಗಲಿ, ಆಶ್ರಮದ ಬಗ್ಗೆ ಮಾಹಿತಿ ಆಗಲಿ, ಯಾವುದೇ ಥರವಾದ ಮಾಹಿತಿ ಸಿಕ್ಕೋದಿಲ್ಲ. ಅದರ ಬದಲಾಗಿ ಸಾಮೂಹಿಕ ವಿವಾಹ ಮಹೋತ್ಸವದ ಕಾರ್ಯಕ್ರಮದ ಬಗ್ಗೆ ಮಾತ್ರ ಮಾಹಿತಿ ಸಿಗುತ್ತೆ. ಅಲ್ಲಿ ಯಾರಿಗಾದರೂ ಅಲ್ಲಿ ವಿವಾಹ ಆಗಬೇಕು ಎಂಬತಕ್ಕಂಥ ಇಚ್ಛೆ ಉಳ್ಳಂಥವ್ರಿಗೆ ಮಾತ್ರ ಮಾಹಿತಿ ಸಿಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈ ಒಂದು ದೂರವಾಣಿ ಸಂಖ್ಯೆಯನ್ನು ಈಗ ನಾನು ತಿಳಿಸ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬರ್ಕೊಂಬಿಡಿ, ಇಲ್ಲಾಂದರೆ ಒಂದು ಕ್ಷಣ ವಿಡಿಯೋ ರೆಕಾರ್ಡ್ ಮಾಡ್ಕೊಂಬಿಡಿ. 79963173669. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 79963173669. 7996379963 17369. 7996317369. ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆಯನ್ನು ಮಾಡಿ ಯಾರಿಗೆಲ್ಲ ಇಚ್ಛೆ ಇದೆ ಗುರೂಜಿಯವರ ಆಶೀರ್ವಾದವನ್ನು ಪಡ್ಕೊಂಡು ಅವತ್ತಿನ ದಿವಸ ನಾನು ಕೂಡ ಮದುವೆ ಆಗಬೇಕು ಎಂಬತಕ್ಕಂಥ ಒಂದು ಆಸೆ ಉಳ್ಳಂತಹವರು ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಇದೇ 18ನೇ ತಾರೀಕು ನೆರವೇರ್ತಾ ಇರತಕ್ಕಂಥ ಸಾಮೂಹಿಕ ವಿವಾಹದ ಮಹೋತ್ಸವಕ್ಕೆ ತಾವು ಕೂಡ ಭಾಗಿಯಾಗ್ಬೋದು, ತಾವು ಕೂಡ ವಿವಾಹ ಆಗ್ಬೋದು. ಆ ಒಂದು ಕ್ಷಣ ಗುರೂಜಿಯವರ ಆಶೀರ್ವಾದ, ಮತ್ತಷ್ಟು ಯತಿವರೆಣ್ಯರ ಆಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಸಿಗ್ತಕ್ಕಂಥದ್ದಿರುತ್ತೆ. ತಾಯಿ ಚಾಮುಂಡೇಶ್ವರಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದವೂ ಕೂಡ ಸಿಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಬೋದು ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ ಇನ್ನ ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ, ರಾಜ್ಯದಾಯಿನಿ ನಮಃ, ರಾಜ್ಯಕಲಾವಲ್ಲಭಾಯ ನಮಃ, ಮಾಹೇಶ್ವರೀ ನಮಃ, ಗೋಮಾರ್ಯೇ ನಮಃ, ದುರ್ಗಾಯ ನಮಃ, ನವದುರ್ಗಾಯ ನಮಃ, ತ್ರಿಕಾಲಗ್ನ ಸಂಪನ್ನೇ ನಮಃ, ಭುವನೇಶ್ವರೀ ನಮಃ, ಹರಿಂ ಕರಾಸನಗರ್ಭಿದಾಂ ನಲಸುಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸುವರ್ಣಾಂ ವರದಾರಣೀಂ ಚ ವೃಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಿಧರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಣೀಂ ಶ್ರೀಂ ಅಂಬಾಯ ನಮಃ, ಲಲಿತಾಯ ನಮಃ, ದುರ್ಗಾಯ ನಮಃ, ಕ್ಷೇತ್ರಪಾಲಿನೀ ನಮಃ, ಕ್ಷೇತ್ರೇಶೇ ನಮಃ, ನವದುರ್ಗಾಯ ನಮಃ, ಓಂ ತ್ರಿಕಾಲಗ್ನ ಸಂಪನ್ನೇ ನಮಃ, ಶ್ರೀ ಭುವನೇಶ್ವರೀ ನಮಃ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ 12/3/2024 ಮಂಗಳವಾರ, ದ್ವಿತೀಯ ರೇವತಿ ನಕ್ಷತ್ರ. ಇವತ್ತು ಮಹಾನಕ್ಷತ್ರವೂ ಹೌದು, ಹಾಗೂ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಶ್ರೀ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ನಾಗನ ಆರಾಧನೆ ಆಗಿರುತ್ತೋ, ಎಲ್ಲಿ ಸುಬ್ರಹ್ಮಣ್ಯೇಶ್ವರರ ಉಪಾಸನೆ ನಡೀತಿರುತ್ತೋ, ಎಲ್ಲಿ ಮಹಾಗಣಪತಿ ಸುಬ್ರಹ್ಮಣ್ಯೇಶ್ವರನ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ ನಡೀತಕ್ಕಂಥ ಸಾನ್ನಿಧ್ಯಗಳಲ್ಲಿ ಇವತ್ತು ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಜೊತೆಗೆ ವಿಶೇಷವಾದಂಥ ಪೂಜಾ ಆರಾಧನೆ, ಸಾಕಷ್ಟು ಜನ ಭಕ್ತರ ಒಳಗೊಂಡು ಅನುಷ್ಠಾನಗಳನ್ನು, ಪೂಜೆಗಳನ್ನು ಮಾಡಿ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಪರ. ಹಾಗೆ ತಾವು ಮಾಡುವಂತಹ ವೃತ್ತಿ ಅಭಿವೃದ್ಧಿಗೆ, ತಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಫಲಾಫಲಗಳ ಸಿದ್ಧಿಯಾಗಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ ಜೊತೆಗೆ ಇವತ್ತು ಸಾಧ್ಯವಾದಷ್ಟು ಯಾರೊಬ್ಬರಾದರೂ ಸಹಿತ ಇನ್ನೊಬ್ಬರ ಕಷ್ಟವನ್ನು ಅರಿತು ಒಂದಿಷ್ಟು ಅನ್ನದಾನವನ್ನು, ಅವರ ಕಷ್ಟಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಅಥವಾ ಅವರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥದ್ದನ್ನು ನೀವು ನಡೆಸಿದ್ದೇ ಆದರೆ ಮತ್ತಷ್ಟು ಅನುಕೂಲವನ್ನು ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಇವತ್ತು ಭಗವತ್ ಸಂಕಲ್ಪ ಭಾಳ ವಿಶೇಷವಾಗಿರತಕ್ಕಂಥದ್ದಿದೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ, ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ, ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಹೀಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಮನಸ್ಸಲ್ಲಿ ಮನೆಯಲ್ಲಿರ್ತಕ್ಕಂತಹ ಸಮಸ್ಯೆಗಳೇನೇ ಇದ್ದರೂ ಎಲ್ಲವೂ ಬೇಗ ದೂರ ಆಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ಶ್ರೀ ಸುಬ್ರಹ್ಮಣ್ಯೇಶ್ವರ ಮತ್ತು ಪ್ರಸನ್ನಾಂಜನೇಯ ಸ್ವಾಮಿ ಹಾಗೂ ದುರ್ಗಾ ಗಣಪತಿಯನ್ನು ಆರಾಧನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರುಚಂದ್ರರ ಯೋಗ ಫಲದಿಂದ ಮೇಷರಾಶಿಯವರಿಗೆ ಇವತ್ತು ಬಹಳ ಒಳ್ಳೆಯ ದಿನ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ತಕ್ಕಂಥ ದಿನ. ಸಮಸ್ಯೆ ಎಂಬತಕ್ಕಂಥದ್ದು ಏನೇ ಇದ್ದರೂ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಆದರೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಅರ್ಥಗರ್ಭಿತವಾದಂಥ ಬದುಕು ಕಾಣಬೇಕಾದ್ರೆ, ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆಯೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡಿತಕ್ಕಂಥದ್ದು. ಕುಲದೇವರ ಅನುಗ್ರಹವನ್ನು ಪಡೆದು
ಸಾಧ್ಯವಾದರೆ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಗೋವಿಗೆ ಎಷ್ಟು ಗೋಗ್ರಾಸ ಕೊಟ್ಟಿದ್ದೇ ಆದರೆ ಮೇಷರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲ, ವ್ಯವಹಾರಗಳು ಮತ್ತು ಕಾರ್ಯಸಿದ್ಧಿ, ಅದಕ್ಕಾಗಿ ಮಾಡುವಂಥ ಯಾವುದೇ ಒಂದು ಕೆಲಸಗಳಲ್ಲಾದರೂ ಒಂದಿಷ್ಟು ಫಲಾಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮಂಗಳವಾರ ಆದ್ದರಿಂದ 21 ಗರಿಕೆಯನ್ನು ತೆಗೆದುಕೊಂಡು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಸಂಕಲ್ಪ ಮಾಡಿ, ಗಣಪತಿಯ ಒಂದು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಏನೇ ಕೆಲಸ ಮಾಡಬೇಕಾದರೂ, ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಒಂದಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಒಂದು ಹೆಚ್ಚಿನ ಯಶಸ್ಸಿರಬೇಕಾದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಇವತ್ತಿಂತಿಂಥ ಕೆಲಸ ನಾನು ಮಾಡ್ತಿದ್ದೇನೆ, ಇದು ನನ್ನ ಕಾರ್ಯಸಿದ್ಧಿ ಆಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ಅನುಭವಸ್ಥರ ಮಾತಿನಂತೆ ನಡೆದಿದ್ದೆ ಆದರೆ ಮತ್ತಷ್ಟು ಅದ್ಭುತವಾದಂಥ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 20 ನಿಮಿಷದಿಂದ 4:15 ಮಧ್ಯದಲ್ಲಿ, 1:20ರಿಂದ 4:15 ಈ ಸಮಯದಲ್ಲಿ ಒಂದಷ್ಟು ಸಮಸ್ಯೆಗಳಿಗೆ ಸಿಲುಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತು ನಿಮ್ಮ ಚಿಂತನೆ ಸಮಂಜಸವಾಗಿದ್ದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗುರು ಹಿರಿಯರ ಅನುಗ್ರಹ ಬೇಕು, ಮಾತಾಪಿತೃಗಳ ಆಶೀರ್ವಾದ ಬೇಕು. ಸಾಧ್ಯವಾದರೆ ಒಂದಷ್ಟು ಬೆಲ್ಲ ಮತ್ತು ಮೊಸರನ್ನ ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥಿಸಬೇಕು. ಹಾಗೆ ಮಾಡೋದ್ರಿಂದ ತುಂಬ ಬದಲಾವಣೆಯನ್ನು ತಾವು ಕಾಣ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರೋಗ್ಯ, ವ್ಯವಹಾರಗಳಲ್ಲಿ ಕಾರ್ಯಸಿದ್ಧಿ ಇದೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ದೂರ ಆಗುತ್ತೆ. ಪ್ರಯಾಣ ಕಾಲದಲ್ಲಿ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಮನೆ ದೇವರ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚು ಅಧಿಕವಾದಂಥ ಲಾಭ ಇದೆ. ಆದರೆ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಸಮಸ್ಯೆ ಎಂಬತಕ್ಕಂಥದ್ದಿರೋದ್ರಿಂದ ಸ್ವಲ್ಪ ತಾಳ್ಮೆಯಿಂದ ಹೆಜ್ಜೆ ಹಾಕಬೇಕಾಗುತ್ತೆ. ತಾಳ್ಮೆಯಿಂದ ನಡೆದರೆ ಮಾತ್ರ ಇವತ್ತಿನ ಫಲಾಫಲದಲ್ಲಿ ಅದೃಷ್ಟ ನಿಮ್ಮದಾಗುವಂಥದ್ದು. ಅದರ ಮಧ್ಯದಲ್ಲಿ ಇವತ್ತಿನ ದಿವಸ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಅದನ್ನು ಹನುಮನ ಪಾದಕ್ಕೊಂದಷ್ಟು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ಯಾವುದೇ ದೋಷಗಳಿದ್ದರೂ, ಯಾವುದೇ ಸಮಸ್ಯೆಗಳಾದರೂ ಅದು ಮಂಜಿನ ಗಡ್ಡೆ ಥರ ಕರಗುತ್ತೆ. ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಿ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದ್ದು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬರ್ತಕ್ಕಂಥದ್ದು. ದೇವರೇ ಇಲ್ಲ, ದೇವಸ್ಥಾನಕ್ಕೆ ಹೋಗೋಕ್ಕೆ ಮನಸ್ಸಿಲ್ಲ, ಅಥವಾ ನಾವು ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಈ ಪ್ರಕಾರವಾದಂಥ ಮನಸ್ಸು, ಆ ಪ್ರಕಾರವಾದಂಥ ಒಂದಷ್ಟು ಆಲೋಚನೆ ಮಾಡ್ತಕ್ಕಂಥವರು ನಮ್ಮಲ್ಲಿದ್ದಾರೆ. ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ ದೇವ್ರನ್ನ ನಂಬತಕ್ಕಂಥವ್ರು, ನಂಬದೇ ಇರ್ತಕ್ಕಂಥವ್ರು. ಆದರೆ ನಿಮ್ಮ ಮನಸ್ಸಿಗೂ ಒಂದಷ್ಟು ಶಾಂತಿ, ನೆಮ್ಮದಿ ಬೇಕಲ್ಲ, ಅದಕ್ಕಾಗಾದರೂ ಸಾಧನೆ ಮಾಡಬೇಕಾದ್ದು ದೇವಾಲಯಕ್ಕೆ ಬರೆದಿದ್ದರೂ ಯಾವುದಾದ್ರೂ ವೃಕ್ಷಗಳ ಸಾನ್ನಿಧ್ಯದಲ್ಲಿ, ಯಾವುದೇ ಒಂದು ವೃಕ್ಷಗಳ ಸಾನ್ನಿಧ್ಯ ಆಗಿರ್ಬೋದು, ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರ್ತಕ್ಕಂಥದ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಂದು ವೃಕ್ಷಕ್ಕೂ ಜೀವ ಇದೆ. ಆ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಯಾರನ್ನೂ ಮಾತಾಡಿದಿರ ಒಂದು 5ರಿಂದ 10 ನಿಮಿಷ ನಿಮಗಿಷ್ಟವಾಗಿರ್ತಕ್ಕಂಥ ದೇವರು ಅಥವಾ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಪ್ರೀತಿ ಪಾತ್ರರು ಅವರನ್ನು ಮನಸ್ಸಲ್ಲಿ ತಂದುಕೊಂಡು ಒಂದು 5ರಿಂದ 10 ನಿಮಿಷ ಯಾವುದಾದ್ರು ವೃಕ್ಷಗಳ ಸಾನ್ನಿಧ್ಯದಲ್ಲೇ ಕೂತ್ಕೊಂಡು ಎದ್ದು ಹೋದರೂ ಸಹಿತ ಆಗ ನಿಮ್ಮಲ್ಲಿ ತುಂಬ ಬದಲಾವಣೆ ಕಾಣ್ತೀರಿ. ಕರ್ಕಾಟಕ ರಾಶಿಯವರು, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾಗಿ ಆಧ್ಯಾತ್ಮಿಕದ ಬದುಕಲ್ಲಿ ತುಂಬ ಜನ ಇರ್ತಕ್ಕಂಥವ್ರು ಇದ್ದೀರಿ. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಚಂದ್ರ ಇರ್ತಕ್ಕಂಥ ಆಸ್ಥಾನ ಹಾಗೆ ಮನಸ್ಸಿನ ಮೇಲೆ ತುಂಬ ಗದಾಪ್ರಹಾರ ಬೀಳ್ತಿರುತ್ತೆ. ಆಗಿಂದಾಗಲೇ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತಾ ಇರ್ತೀರಿ. ಅದರ ಮಧ್ಯದಲ್ಲೇ ದೇವರ ಪ್ರಾರ್ಥನೆ ಮಾಡಿ ಹೆಚ್ಚಿನ ಒಂದು ಯಶಸ್ಸನ್ನು ತಾವು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ರಾಹುಕಾಲದಲ್ಲಿ, ಅಂದರೆ ಮಂಗಳವಾರ ರಾಹುಕಾಲ, ಮಧ್ಯಾಹ್ನಿಕ ರಾಹುಕಾಲದಲ್ಲಿ ಒಂದಷ್ಟು ತೊಗರಿಬೇಳೆ ಅಥವಾ ಉದ್ದಿನಬೇಳೆ ಇದನ್ನು ಮನೇಲಿಟ್ಟು ಪ್ರಾರ್ಥನೆ ಮಾಡಿ ಯಾವುದಾದ್ರು ಒಂದು ಗ್ರಾಮ ದೇವತೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಒಂದು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ತಾವು ಏನು ಅಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ನೀವು ಏನು ಸಂಕಲ್ಪ ಮಾಡ್ತಿರಲ್ಲ, ಆ ಮಾಡುವ ಸಂಕಲ್ಪದಲ್ಲಿ ಒಂದಷ್ಟು ವ್ಯತ್ಯಾಸಗಳನ್ನು ಮಾಡ್ಕೊಂಡ್ಬಿಡ್ತೀರಿ. ಇವತ್ತು ತಾವು ಅಂದ್ಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ, ಎಲ್ಲ ಪರವಾಗಿಲ್ಲಪ್ಪ ಅಂದ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಸಿಂಹರಾಶಿಯವರಿಗೆ ಈ ಮಂಗಳವಾರ ಅದಷ್ಟೊಂದು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಆದರೆ ನಿಮ್ಮ ನಡವಳಿಕೆ ಇದೆಯಲ್ಲ,
ನಿಮ್ಮ ನಡವಳಿಕೆ ಮತ್ತು ನೀವಿರಬೇಕಾಗಿರ್ತಕ್ಕಂಥ ಅಥವಾ ಇರಬಹುದಾದಂಥ ಒಂದಷ್ಟು ಒಳ್ಳೆಯ ಮನಸ್ಸಿನಿಂದ ತಾವೇನು ಚಿಂತನೆ ಮಾಡ್ತೀರೋ ಅದರ ಫಲಾಫಲಗಳು ಸಾಕಷ್ಟು ಎದುರಾಗ್ತಾ ಇರುತ್ತೆ. ಹಾಗೆ ಒಂದಷ್ಟು ಜನಕ್ಕೆ ಅಧಿಕವಾದಂಥ ಬೆನ್ನೋವು ಕಾಣಿಸ್ಕೊಳ್ಬೋದು, ಅಥವಾ ಒಂದಷ್ಟು ಜನಕ್ಕೆ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆ ಕಾಣಿಸ್ಕೊಳ್ಬೋದು, ಅಥವಾ ಕಣ್ಣುಗಳು ಬಹಳಷ್ಟು ಕೆಂಪಾಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಯಾವುದೇ ಒಂದು ವಿಚಾರ ಯಾರೇ ಮಾತಾಡಿದ್ರೂ ಬರ್ರಂತ ಕೋಪ ಮಾಡ್ಕೊಳ್ತಕ್ಕಂಥ ರೀತಿ ಆಗಿರ್ಬೋದು. ಹೀಗೆ ಇದೆಲ್ಲವೂ ಸಹಿತ ಸಿಂಹರಾಶಿಯವರಿಗೆ ಇವತ್ತು ನಡೀತಕ್ಕಂಥ ಭವಿಷ್ಯತ್ತು. ಆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಮಹಾವಿಷ್ಣುನ ಪ್ರಾರ್ಥನೆ ಮಾಡಿ ವಿಷ್ಣು ದೇವರಿಗೆ ಒಂದೆರಡು ತುಳಸಿ ದಳವನ್ನಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತರ ಅಂತ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ತುಂಬ ಬದಲಾವಣೆಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದ್ರೂ ಹಣಕಾಸಿನ ವಿಚಾರ ಅಥವಾ ಹೊಸದಾಗಿ ಮಾಡುವ ಕೆಲಸ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಒಂದಷ್ಟು ಕಾಲ ನೀವು ಸಮಯವನ್ನು ತೆಗೆದುಕೊಂಡು ತದನಂತರ ಒಳ್ಳೆ ತೀರ್ಮಾನಕ್ಕೆ ಬರೋದು ಉತ್ತಮ. ಆದರೆ ಈ ಹಿಂದೆ ನೀವು ಅಂದುಕೊಂಡಂಥ ಕೆಲಸಗಳು ಏನು ಮಾಡ್ಕೊಂಡು ಬರ್ತಿದ್ರಲ್ಲ, ಅಲ್ಲೂ ಕನ್ಫ್ಯೂಷನ್ಸ್ ಇದೆ, ಅಲ್ಲೂ ಸಮಸ್ಯೆ ಅಂತಕ್ಕಂಥದ್ದಿದೆ. ಆದರೆ ಸಮಸ್ಯೆಗೆ ಅಲ್ಲಿ ಪರಿಹಾರ ಇದೆ. ಆದರೆ ನೀವು ಹೊಸದಾಗಿ ಮಾಡುವ ಕೆಲಸಕ್ಕೆ ಅಲ್ಲಿ ಪರಿಹಾರ ಇಲ್ಲದಿರೋ ಲಾಸ್ ಆಗುವಂಥ ಪರಿಸ್ಥಿತಿ ಇರುತ್ತೆ. ಹಣಕಾಸನ್ನು ಹೂಡಿಕೆ ಮಾಡ್ತಕ್ಕಂಥದ್ದು, ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ನಿಮ್ಮ ಮನೇಲಿರ್ತಕ್ಕಂಥ ಹಿರಿಯರು ಬೇಡ ಅಂದರೂ ಬಲವಂತವಾಗಿ ನೀವು ಅದೇ ಮಾರ್ಗದಲ್ಲಿ ನಡೀತಕ್ಕಂಥದ್ದು. ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಕರ್ಮಫಲಗಳು ಎಲ್ಲರೂ ಅನುಭವಸ್ಥರು, ಎಲ್ಲರೂ ಸಾಕಷ್ಟು ಜನ ಈ ಕೆಲಸ ಮಾಡಬೇಡಿ, ಈ ಮಾರ್ಗ ಬೇಡ, ಈ ಥರ ಹೋಗಬೇಡಿ, ಇದು ಸರಿ ಇಲ್ಲ, ಇಷ್ಟೆಲ್ಲ ಹೇಳಿದ್ರು ಸಿದ್ಧ ನಾನು ಅದೇ ದಾರಿಯಲ್ಲಿ ನಡೀತೀನಿ, ಅಲ್ಲೇ ಹೋಗಿ ಬರ್ತೀನಿ, ಅಲ್ಲೇ ಲಾಭ ಕಾಣ್ತೀನಿ ಅಂತ ಮಂಡು ಬಿದ್ದುಕೊಂಡು ಹೋಗುವಂಥವ್ರು ಒಂದಷ್ಟು ಜನ ಇದ್ದೀರಿ. ಆದರೆ ಆ ಪ್ರಕಾರ ಮಂಡಾಟ ಮಾಡಿದ್ರೆ ಇವತ್ತಿನ ದಿವಸ ಕಣ್ಣೀರು ಹಾಕ್ತೀರಿ, ಭಾಳ ಜೋಪಾನ, ಎಚ್ಚರಿಕೆಯಿಂದ ಇರಿ. ಒಳ್ಳೆಯದಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ 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 ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ನಮಸ್ತೆ ಗುರುಜಿ, ಚೆನ್ನಾಗಿದ್ದೀರಾ ಗುರುಜಿ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಹೆಸರು ಬೇಡ ಗುರುಜಿ. ಬೇಡ ತಾಯಿ, ಆಯ್ತು. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಗುರುಜಿ. ಹಲೋ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಮಕ್ಕಳ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಹೇಳಮ್ಮ. ಕೊಡ್ತೀನಿ ಗುರುಜಿ, ಇಲ್ಲಿ ಮಗ ಕೊಡಿ. ಹಲೋ 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 ಗುರುಗಳೇ, ಮಕ್ಕಳ ಬಗ್ಗೆ ಕೇಳಬೇಕಾಗಿತ್ತು. ಹೇಳಮ್ಮ. 7 ವರ್ಷ ಆಯ್ತು ಮದುವೆ ಆಗಿ. 3 ಸತಿ ಅಭಾಷಣ ಆಯ್ತು. 3 ಸತಿ ಅಭಾಷಣ ಆಯ್ತಾ? ಎಷ್ಟೆಷ್ಟು ತಿಂಗಳು ನಿಂತಿತ್ತಮ್ಮ? 2.5 ತಿಂಗಳು, 3 ತಿಂಗಳು ಆಗುತ್ತೆ. 2.5 ತಿಂಗಳು 3 ತಿಂಗಳಿಗೆ ನಿಂತು ಗರ್ಭದ ಇದಾಗ್ತಾ ಇದೆ, ಚದುರ್ತಾ ಇದೆ. ಇದಕ್ಕೆ ಮೆಡಿಕಲ್ ಏನು ಹೇಳ್ತಾ ಇದ್ದಾರೆ, ಡಾಕ್ಟರ್ ಏನು ಹೇಳ್ತಿದಾರಮ್ಮ? ಏನಿಲ್ಲ, PCOD ಪ್ರಾಬ್ಲಮ್ ಅಂತಾರೆ. ಮೊದಲು ಅದಕ್ಕೆ ಬೇಕಾದಂಥ ರೀತಿಯ ಒಂದಷ್ಟು ಔಷಧಿಗಳು ತಗೊಳ್ಳೋದು. ಫಸ್ಟ್ ನೀನು ಆರೋಗ್ಯದ ಕಡೆ ಒಂದಷ್ಟು ಗಮನ ಹರಿಸು, ಮತ್ತು ಮನಸ್ಸಲ್ಲಿ ಬೇರೆ ಬೇರೆ ಥರ ಚಿಂತನೆಗಳನ್ನು ಮಾಡೋದು ಬಿಡು. ಗರ್ಭ ಧರಿಸಿದ ನಂತರ ನೋಡು, ಯಾವುದೇ ಒಂದು ಹೆಣ್ಣಾಗಲಿ ಗರ್ಭ ಧರಿಸಿದ ಮೇಲೆ ನಿಮ್ಮ ಮೈಂಡ್ ಸೆಟ್ಟು ಭಾಳ ಫ್ರೀಯಾಗಿರಬೇಕು, ನೆಮ್ಮದಿಯಾಗಿರಬೇಕು. ಅತಿಯಾದಂಥ ಉದ್ವೇಗತನ ಆಗಬಾರ್ದು. ಅಯ್ಯೋ ನನ್ನ ಗರ್ಭ ನಿಂತಲ್ಲ ಅಂತ ತುಂಬ ಸಂತೋಷ ಪಡ್ತಕ್ಕಂಥದ್ದು, ಅಥವಾ ಅದರಿಂದ ಇನ್ನೊಂದೇನೋ ವಿಚಾರ ತಂದುಕೊಂಡು ತುಂಬ ದುಃಖ ಪಡ್ತಕ್ಕಂಥದ್ದು, ಅಥವಾ ಕೆಲಸಕ್ಕೆ ಬಾರ್ದ ಕೆಲವು ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು, ಇದು ಯಾವುದೂ ಸಮಂಜಸ ಅಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಹೆಣ್ಣಿಗೆ ಮುಖ್ಯವಾಗಿ ಗರ್ಭಕ್ಕೆ ಸಂಬಂಧಪಟ್ಟಂಥ ದೋಷಗಳೇನಾದ್ರು ಇದ್ದರೆ ಅದನ್ನು ಸರಿಯಾದಂಥ ವೈದ್ಯರ ಸಲಹೆ ತೆಗೆದುಕೊಂಡು ಆಗಿದ್ದಲ್ಲೇ ಅದನ್ನು ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು. ನಿನಗೆ ಗರ್ಭ ಧರಿಸಿ ಒಂದಲ್ಲ ಅಂತ 3 ಬಾರಿ ಇಂಥ ಅಚಾತುರ್ಯಗಳಾದರೆ ಯಾವ ಹೆಣ್ಣಿಗಾದರೂ ಇನ್ನಷ್ಟು ಸಮಸ್ಯೆ ಜಾಸ್ತಿ ಆಗುತ್ತೆ, ನಾನು ಲಾಭ ಇರ್ತಕ್ಕಂಥದ್ದಲ್ಲ. ನಿನ್ನ ಮನಸ್ಸಲ್ಲಿ ಇಲ್ಲದಂಥ ರೀತಿ ತಲೆ ತಂದುಕೊಂಡು ಇನ್ನೂ ಆಲೋಚನೆ ಜಾಸ್ತಿ ಮಾಡೋದಕ್ಕೆ ಶುರು ಮಾಡ್ತೀಯ. ಆದರೆ ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಪುನಃ ಗರ್ಭ ನಿಲ್ಲುತ್ತೆ, ಯಾವುದೇ ದೋಷ ಇಲ್ಲ. ಈ ಸತಿ ನಿಲ್ಲುವ ಗರ್ಭ 100ಕ್ಕೆ 100 ಸತ್ಯ, ಕಾರ್ಯಸಿದ್ಧಿ ಆಗುತ್ತೆ, ನಿನಗೊಂದು ಒಳ್ಳೆ ಸಂತಾನವೂ ಆಗುತ್ತೆ, ಭಯಪಡಬೇಡ. ಆದರೆ ಅದರ ಮುನ್ನ ಯಾರನ್ನ ಸರಿಯಾದ ವೈದ್ಯರಿಂದ ಒಂದು ಚೂರು ಪರೀಕ್ಷೆ ಮಾಡಿಸಿ ಅದಕ್ಕೆ ಬೇಕಾದಂಥ ಔಷಧಿಗಳನ್ನು ತಗೊಳ್ಳಮ್ಮ. ಇಷ್ಟು ಮಾತ್ರ ಮಾಡು. ನಿನ್ನ ಸ್ವರದಲ್ಲಿ ಶಕ್ತಿ ಇದೆ, ಖಂಡಿತ ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೈಸೂರಿಂದ. ಮೈಸೂರಿಂದ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ನನಗೆ ಸಂತಾನ ಆಗಿದೆ, 13 ವರ್ಷ ಆಗಿದೆ ಮದುವೆ ಆಗಿ. ಆಯ್ತು ತಾಯಿ. ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ
ಹಲೋ ಗುರುಜಿ, ನಾನು 13 ವರ್ಷ ಆಗಿದೆ ಮದುವೆ ಆಗಿ, ಸಂತಾನ ಆಗಿಲ್ಲ ಗುರುಜಿ. ಇದು ಹಾಸ್ಪಿಟ್ಲಿಗೆ ಒಂದೆಲ್ಲ ತೋರಿಸಿದೀನಿ, ದೇವರು ಬೀಳು ಎಲ್ಲ ಹೋಗಿ ಇದು ಮಾಡಿದೆ ಗುರುಜಿ, ಆದ್ರೂ ಆಗಿಲ್ಲ ಗುರುಜಿ. ಏನು ಹೇಳ್ತಾರೆ ಡಾಕ್ಟರ್, ಏನು ಹೇಳ್ತಾರಮ್ಮ? 35 ವರ್ಷ ಆಗಿದೆ ಗುರುಜಿ. ಅಮ್ಮ ಆಲೆ 35 ವರ್ಷ ಆಗಿದೆ ನನಗೆ, ಸಂತಾನ ಆಗಿಲ್ಲ ಗುರುಜಿ. 35 ಅಲ್ಲ 40 ವರ್ಷ ಆದರೂ ಭಯಪಡಬೇಡಿ. ಇವತ್ತು ಟೆಕ್ನಾಲಜಿಗಳು ತುಂಬ ಚೆನ್ನಾಗಿದೆ. ಇವತ್ತು ಹಾಸ್ಪಿಟ್ಲ್ಗಳಿಗೆಲ್ಲ IVF ಎಲ್ಲ ಮಾಡ್ತಿದ್ದೀನಿ ಗುರುಜಿ, ಆದ್ರೂ ಸಕ್ಸಸ್ ಆಗಿಲ್ಲ ಗುರುಜಿ ನನಗೆ. ನಿನ್ನ ಸ್ವರತರಂಗ ಚೆನ್ನಾಗಿದೆ, ಹೆದರ್ಬೇಡಮ್ಮ, ಆಗುತ್ತೆ. ನಿನ್ನ ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ? ಆಗುತ್ತೆ ಗುರುಜಿ, 25-26 ದಿನದೊಳಗಡೆ ಆಗುತ್ತೆ ಗುರುಜಿ. ಏನು ತೊಂದರೆ ಇಲ್ಲ. 25-26 ದಿವಸದಲ್ಲಿ ಆಗೋದ್ರಲ್ಲಿ ಏನು ದೋಷ ಇಲ್ಲ. ನಾನು ಹೇಳ್ತೀನಿ ಕೇಳಿ, ಈ ಬಾರಿ ನಿಮ್ಮ ಮಂತ್ಲಿ ಡೇಟ್ ಆದ ತಕ್ಷಣ ಅಥವಾ ಸಾಧ್ಯವಾದರೆ ಈಗಲೇ ಸರಿಯಾದಂಥ ಯಾರನ್ನ ವೈದ್ಯರನ್ನ, ಗಂಡ ಹೆಂಡತಿ ಇಬ್ಬರು ಹೋಗಿ, ಬರೀ ನೀನೊಬ್ಳು ಹೋದ್ರೂ ಪ್ರಯೋಜನ ಇಲ್ಲ. ಇಲ್ಲಿ ನೀನು ಮತ್ತು ನಿಮ್ಮ ಮನೆಯವರು ಇಲ್ಲ ಅಂತಾರೆ ಗುರುಜಿ, ತೋರಿಸಿ ಎಲ್ಲ IVF ಎಲ್ಲ ಮಾಡ್ತಿದ್ದೀನಿ ಗುರುಜಿ. ಮಗು IVF ಮಾಡಿಸೋದು ಅದು ಆಮೇಲಿನ ಕತೆ. ಒಬ್ಬ ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಗುರುಜಿ, ಮಾಮೂಲಿ ತರನು ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಗುರುಜಿ. ತಾಯಿ, ನಾನು ಹೇಳೋದು ಅರ್ಥ ಮಾಡ್ಕೊಮ್ಮ. ಕೆಲವೊಮ್ಮೆ ಏನಾಗುತ್ತೆ, ನಿನ್ನ ಸಮಸ್ಯೆನೇ ಇರಲ್ಲ, ಇಲ್ಲದ ಸಮಸ್ಯೆಗೆ ಔಷಧಿಗಳನ್ನು ಕೊಡುವಂಥ ಪರಿಸ್ಥಿತಿ ಇವತ್ತು ನಡೀತಾ ಇದೆಮ್ಮ. ನಿನ್ನ ಸಮಸ್ಯೆ ಇಲ್ದಿದ್ರೂ ನೀನು ಔಷಧಿಗಳು ತಗೊಳ್ಳುವಂಥ ಪರಿಸ್ಥಿತಿ ಇವತ್ತು ಎದುರಾಗುತ್ತೆ. ಯಾಕೆಂದರೆ ನಿಮ್ಮ ಕಾತುರತೆ ಇರುತ್ತೆ, ನನಗೊಂದು ಸಂತಾನ ಆಗಬೇಕು ಎಂಬತಕ್ಕಂಥ ಆಸೆಯಲ್ಲಿ ನೀವು ಹೋಗಿ ನಿಂತಾಗ ಅವ್ರು ಯಾವ ಹಿಂದೆ ಮುಂದೆ ಆಲೋಚನೆ ಮಾಡಿದ್ರೆ ಮೆಡಿಸಿನ್ ಕೊಟ್ಬಿಡ್ತಾರೆ. ಇದು ನಾನು ಸರಿಯಾದಂಥ ಆಧಾರಗಳಿಟ್ಕೊಂಡು, ನನ್ನ ಹತ್ರ ಸಾಕಷ್ಟು ಜನ ಈ ಥರ ನೋವು ಅನುಭವಿಸಿರ್ತಕ್ಕಂಥ ಅವರು ಬಂದು ಹೇಳಿಕೊಂಡು ಅವರ ಆಧಾರಗಳನ್ನು ನನ್ನ ಕೈಲಿ ಇಟ್ಕೊಂಡೇ ಮಾತಾಡೋದು. ಇತ್ತೀಚೆಗೆ ಪಾಪ ಅವರು ಡಯಾಲಿಸಿಸ್ ಪೇಷಂಟೇ ಅಲ್ಲ, ಡಯಾಲಿಸಿಸ್ ಸುಮಾರು 1.5 ತಿಂಗಳು ಡಯಾಲಿಸಿಸ್ ಮಾಡಿಬಿಟ್ಟಿದ್ದಾರೆ. ಅದಾದ ಮೇಲೆ ಇನ್ನೊಬ್ಬ ಡಾಕ್ಟ್ರ್ ನಿಮ್ಗೆ ಯಾಕೆ ಬೇಕಿತ್ತು ಡಯಾಲಿಸಿಸು ಅಂದರೆ, ಆವಾಗ ಹೋಗಿ ಚೆಕ್ ಮಾಡಿಕೊಂಡ್ರೆ ಬೇಡ, ನಮ್ಮ ತಪ್ಪಾಯಿತು ಅಂತ ಡಾಕ್ಟ್ರ್ ಹೇಳ್ತಾರೆ. ಆ ಮನುಷ್ಯ ಮಾಡಿರ್ತಕ್ಕಂಥವ್ನು ಒಂದು ಸತಿ ತಪ್ಪಾಯಿತು ಅಂತ ಅವ್ರು ಒಪ್ಕೊಳ್ಬೋದು. ಆದರೆ ಅನುಭವಿಸಿರ್ತಕ್ಕಂಥ ನೀವು ಶಿಕ್ಷೆ ಯಾರಮ್ಮ? ಆ ನೋವು ಎಷ್ಟು ಅನುಭವಿಸಿರ್ತಾನೆ ಯೋಚನೆ ಮಾಡು. ಒಂದು ಸತಿ ಡಯಾಲಿಸಿಸ್ ಅಂದರೆ 72,000 ನರನಾಡಿಗಳಲ್ಲಿರ್ತಕ್ಕಂಥ ರಕ್ತ ಎಲ್ಲವೂ ಸಹಿತ ರಿಫ್ರೆಶ್ ಆಗ್ತಾ ಹೋಗುತ್ತೆ. ಆರೋಗ್ಯವಂತವಾಗಿರ್ತಕ್ಕಂಥವನು, ಕಿಡ್ನಿ ಚೆನ್ನಾಗಿರೋ ಮನುಷ್ಯನಿಗೆ ಕಿಡ್ನಿ ಹಾಳಾಯಿತು ಅಂದ್ಬಿಟ್ರೆ ಅವನ ಪರಿಸ್ಥಿತಿ ಏನು? ಹೀಗೆ ಇಂಥ ಅಚಾತುರ್ಯಗಳು ನಡೀತಾ ಇರುತ್ತೆ. ಅದು ನಮ್ಮ ಕರ್ಮವೋ ಅಥವಾ ನಮ್ಮ ಪ್ರಾರಬ್ಧ ಕರ್ಮವೋ ಅಥವಾ ನಾವು ಹೋಗಿರೋ ಜಾಗ ಆ ಥರದ್ದು. ಅದಕ್ಕೆ ನಾನು ಹೇಳೋದು, ಯಾವುದೇ ಮೆಡಿಕಲ್ಗೆ ಸಂಬಂಧಪಟ್ಟ ವಿಚಾರದಲ್ಲಿ ಯಾರೂ ದೇವರಲ್ಲ, ನಾನೂ ದೇವರಲ್ಲ. ಯಾರಿಗೇ ಆದರೂ ಸಹಿತ ಒಂದಲ್ಲ ಒಂದು ಕಡೆ ಒಬ್ಬ ಡಾಕ್ಟರ್ ಅಲ್ದಿರೋ ಮತ್ತೊಬ್ಬ ಡಾಕ್ಟ್ರು ಸೆಕೆಂಡ್ ಥರ್ಡ್ ಒಪಿನಿಯನ್ ತೆಗೆದುಕೊಂಡು ಅನಂತರ ಒಂದು ಟ್ರೀಟ್ಮೆಂಟಿಗೆ ಬನ್ನಿ. ನಿಮ್ಮ ಸ್ವರತರಂಗ ಪ್ರಕಾರ ನಿನಗೆ ಸಂತಾನ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಸರಿಯಾದಂಥ ಒಬ್ಬರಲ್ಲ ಇನ್ನೊಬ್ಬ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ಈಗ ಪ್ರಸ್ತುತ ಇರ್ತಕ್ಕಂಥದ್ದು ಹೇಗಿದೆ ನಮ್ಮ ದೇಹ ಪರಿಸ್ಥಿತಿ, ಇದಕ್ಕೆ ಏನು ಮೆಡಿಸಿನ್ ಬೇಕು ತಿಳ್ಕೊಂಡು ಮುಂದೆ ನಡೀತಾಯಿ. ಈ ಸತಿ ಅಂತೂ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದಾಯಿತು. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಒಂದಷ್ಟು ಮಾನಸಿಕವಾದಂಥ ಒತ್ತಡಗಳು ಸಾಕಷ್ಟು ಆಗುತ್ತೆ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂತಹ ತಪ್ಪು ಒಪ್ಪುಗಳಿರ್ಬೋದು, ಅಥವಾ ಇವತ್ತಿನ ಗ್ರಹಸ್ಥಿತಿ ಇರ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಉದ್ವೇಗತನ ಇರ್ಬೋದು, ಅಥವಾ ಯಾವುದೋ ಒಂದು ಕೆಲಸ ಆಗಬೇಕು, ಆ ಕೆಲಸ ಆಗ್ತಿಲ್ಲ ಎಂಬತಕ್ಕಂಥದ್ರ ನೋವು ಭಾಳಷ್ಟು ಭಾರವಾಗಿ ತಲೆಗೆ ತುಂಬಿಕೊಂಡಿರಬೇಕು. ನಿಮ್ಮ ಆರೋಗ್ಯದಲ್ಲೂ ವ್ಯತ್ಯಾಸ, ಮಾನಸಿಕವಾದಂತಹ ಒತ್ತಡ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥ ಪರಿಸ್ಥಿತಿ, ಇದೆಲ್ಲವೂ ಸೇರಿ ಇವತ್ತೊಂದು ದಿವಸ ಯಾವ ಕೆಲಸ ಮಾಡೋದು ಬಿಡೋದು, ಯಾವ್ದು ಸರಿಯೋ ತಪ್ಪೋ, ಅಥವಾ ಇವತ್ತೊಂದು ದಿವಸ ಲೀವ್ ಹಾಕ್ಕೊಂಡು ಮನೆಗಿದ್ದರೂ ಸಾಕಪ್ಪ ಅನ್ನೋ ಮಟ್ಟಿಗೆ ಬರ್ತೀರಿ. ಅದರಲ್ಲೂ ಇವತ್ತು ಹೆಣ್ಣುಮಕ್ಕಳು, ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಇವತ್ತು ಆಲೋಚನೆ ಮಾಡಬೇಕು. ಏನೇ ಮಾತಾಡಬೇಕಾದ್ರೂ ಯೋಚನೆ ಮಾಡಿ, ಯಾವುದೇ ಕೆಲಸ ಆದರೂ ಆಲೋಚನೆ ಮಾಡಿ, ಅಥವಾ ಒಂದು ಕೆಲಸ ಮಾಡಿ. ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣಾಗಲಿ ಗಂಡಾಗಲಿ ಯಾರೊಬ್ಬರಾದರೂ ಸರಿ, ಇವತ್ತು ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ 4 ಗಂಟೆವರೆಗೂ ಸ್ವಲ್ಪ ಜೋಪಾನ. 4ರ ತನಕ ನೀವು ಅಂದುಕೊಂಡದ್ದನ್ನು ಸಾಧನೆ ಮಾಡುವಂಥದ್ದು, ಸಾಧಿಸುವಂಥದ್ದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ತುಂಬ ಕಷ್ಟ ಇದೆ. 4ರ ನಂತರ ಒಂದಷ್ಟು ಬದಲಾವಣೆ ಆಗುವಂಥದ್ದು ಸತ್ಯ. 4ರ ತನಕ ನೀವೇನೇ ಮಾಡಬೇಕಾದ್ರೂ ಜೋಪಾನ, ಎಚ್ಚರಿಕೆ ಇರಲಿ. ಒಂದನ್ನು 2 ಬಾರಿ ಆಲೋಚನೆ ಮಾಡಿ. ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾ, ವ್ಯವಹಾರಗಳು ಮಾಡಬೇಕಾ, ಅಥವಾ ಎಲ್ಲರೂ ದೂರ ಬರ ಹೊರಡಬೇಕಾ, ಅಥವಾ ಯಾವುದಾದ್ರೂ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕಾ, ಅಥವಾ ಹೊಸದಾಗಿ ಏನಾದ್ರು ಒಂದು ತೀರ್ಮಾನ ತಂದುಕೊಳ್ಬೇಕಾ. 4 ಗಂಟೆವರೆಗೂ ತಾವು ವೆಯ್ಟ್ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. 4ರ ಒಳಗೆ ನೀವು ತೀರ್ಮಾನ ತಂದುಕೊಂಡ್ರೆ, ಅದಕ್ಕೆ ಮುಂಚಿತವಾಗಿ ನೀವು ಸೈನ್ ಹಾಕಿದ್ರೆ, ಅದ್ರ ಮುಂಚಿತವಾಗಿ ನೀವೇನಾದ್ರು ಕಮಿಟ್ಮೆಂಟ್ ಆದರೆ ಇದು ಸಮಸ್ಯೆ ಆಗಿ ನಾಳೆ ಸಹ ಪುನಃ ನೀವು ಕಣ್ಣೀರು ಹಾಕಬೇಕಾಗತ್ತೆ. ಜೋಪಾನ, ಎಚ್ಚರಿಕೆ ಇರಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ನಿಮ್ಮದಾದಾಗ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ.
ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಬರ್ತಾ ಇರುತ್ತೆ. ಮನಸ್ಸು ನೆಮ್ಮದಿ ಇಲ್ದಿರ ಆಗುವಂಥ ಪರಿಸ್ಥಿತಿ ಇರುತ್ತೆ. ಅಧಿಕವಾದಂತಹ ಚಂಚಲತೆ ಇರುತ್ತೆ. ಇವತ್ತು ತೃಪ್ತಿಕರವಾದಂಥ ಬದುಕು ಕಾಣಬೇಕಾದಂಥ ನಿಮಗೆ ಒಂದಷ್ಟು ಸಮಸ್ಯೆಗಳಾಗ್ಬೋದು. ಕಾರಣ ಅತಿಯಾದಂಥ ಜವಾಬ್ದಾರಿ ಅಥವಾ ಅತಿಯಾದಂಥ ಒತ್ತಡಗಳು, ಆರೋಗ್ಯದ ಮೇಲೆ ಇರ್ತಕ್ಕಂಥ ದುಷ್ಪರಿಣಾಮ, ಹಾಗೆ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ. ಕೆಲವೊಮ್ಮೆ ಏನಾಗುತ್ತೆ, ನನ್ನಿಂದ ನಾನೇ ಮಾಡ್ತಕ್ಕಂಥದ್ದು, ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅಂತಕ್ಕಂಥದ್ರ ಆ ಸ್ವಂತವಾಗಿ ಆಲೋಚನೆ ಮಾಡುವ ಚಿಂತನೆ ಇದೆಯಲ್ಲ, ಅದರಿಂದ ಇಲ್ಲದ ಸಮಸ್ಯೆ ಎದುರಾಗ್ಬಿಡುತ್ತೆ. ಆದರೆ ಇಂಥ ಸಮಯದಲ್ಲೇ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಗುರು ಹಿರಿಯರ ಆಶೀರ್ವಾದ ಪಡಿಬೇಕು. ಸಾಧ್ಯವಾದರೆ ಒಂದು ಚಿಟಿಗೆ ಬೆಲ್ಲನೋ ಒಂದು ಚಿಟಿಗೆ ಸಕ್ಕರೆನೋ ಅದನ್ನು ಇರುವೆ ಗೂಡಿಗೆ ಹಾಕಬೇಕು. ನಿಮ್ಮ ಅಂಗೈಯಲ್ಲಿ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಅದರ ಮೇಲೆ ಒಂದು ಸ್ವಲ್ಪ ಸಕ್ಕರೆನೋ ಬೆಲ್ಲನೋ ಹಾಕ್ಕೊಂಡು ಅದನ್ನು ಎಲ್ಲಾದರೂ ಹಸಿರು ಗಿಡದ ಮೇಲೆ ಹಾಕಬೇಕು. ಇಷ್ಟು ಕ್ರಮವನ್ನು ಅನುಸರಿಸಿದ್ರೆ ಖಂಡಿತ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮಾಡುವ ಯಾವುದೇ ಕೆಲಸ ಆದರೂ ಆತ್ಮತೃಪ್ತಿ ಬೇಕು. ನೀವು ಮಾಡುವ ಕೆಲಸ ನಿಮಗೆ ತೃಪ್ತಿ ಇರಬೇಕು. ನಿಮ್ಮ ಆತ್ಮಕ್ಕೆ ತೃಪ್ತಿ ಇಲ್ಲದಂಥ ಕೆಲಸ ಯಾವುದೂ ಕಾರ್ಯಸಿದ್ಧಿ ಆಗುವುದಿಲ್ಲ. ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಶುಭ ಮಂಗಳವಾರ. ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ದೂರಬಾರ ಪ್ರಯಾಣ ಇರಲಿ, ವ್ಯವಹಾರ ಇರಲಿ, ಕಾರ್ಯಸಿದ್ಧಿ ಇರಲಿ, ಹಣಕಾಸಿನ ವಿಚಾರ ಇರಲಿ, ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿ ಇರಲಿ, ಯಾವುದೇ ಆದರೂ ನೀವು ಮನಸ್ಸಿಗೆ ಏನು ಬರುತ್ತೋ ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ಯಾವೊಂದು ವಿಚಾರವೂ ಸಹಿತ ಬೇಕು ಬೇಡಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತೀರ ಸಮಸ್ಯೆ ತಂದುಕೊಳ್ತೀರಿ. ಆದರೆ ಇಂತಹ ಸಮಯದಲ್ಲೇ ಒಂದು ಪರಿಹಾರ ಬೇಕು. ಆ ಪರಿಹಾರ ಅಶ್ವತ್ಥನಾರಾಯಣನ ಸಾನ್ನಿಧ್ಯದಲ್ಲಿದೆ. ಅದಕ್ಕಾಗಿ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಅಶ್ವತ್ಥ ವೃಕ್ಷ ಇದ್ದರೆ ಆ ವೃಕ್ಷದ ಬಳಿ ಹೋಗಿ ಒಂದಷ್ಟು ಗೋಧಿ ಅಥವಾ ಉದ್ದು ಅಥವಾ ಹೆಸರು, ಗೋಧಿ, ಉದ್ದು, ಹೆಸರು ಈ 3 ಧಾನ್ಯಗಳಲ್ಲಿ ಯಾವುದಾದ್ರೂ ಒಂದು ಧಾನ್ಯವನ್ನು ಅಶ್ವತ್ಥ ವೃಕ್ಷದ ಬಳಿ ಇಟ್ಟು ಅಲ್ಲೊಂದು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಬದಲಾವಣೆಯನ್ನು, ಆರೋಗ್ಯಕರವಾದ ಚಿಂತನೆಯನ್ನು, ನಿಮ್ಮ ಫಲಾಫಲಗಳಲ್ಲಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಮಾತಾಡ್ತೀನಿ. ಹಾಂ, ಹಲೋ, ಕೇಳಿಸ್ತಾ ಇದೆಯಾ? ಹಲೋ 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 ಕೇಳಿಸ್ತಾ ಇದೆಯಾ? ಹಲೋ ನೋಡಿ, ತಾವು ಟಿವಿ ನೋಡ್ತಾ ಇದ್ದೀರಿ, ದಯವಿಟ್ಟು ಟಿವಿ ನೋಡಬೇಡಿ. ಟಿವಿ ನೋಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗೋಗುತ್ತೆ. ಫಸ್ಟ್ ನೀವು ಫೋನಲ್ಲಿ ಏನು ಅದೇ ಫೋನಲ್ಲಿ ಏನು ಮಾತಾಡ್ತಾ ಇದ್ದೀರಾ ನೀವು ಫೋನಲ್ಲಿ ಮಾತಾಡ್ಬಿಡಿ ಫಸ್ಟು. ಹಾಂ, ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಹಲೋ ನಮಸ್ತೆ ತಾಯಿ. ನಮಸ್ತೆ ಸರ್. ಸ್ವಾಮಿ ಹೇಳಮ್ಮ. ನಮ್ ಜಮೀನು ಇದೆ, ವ್ಯಾಪಾರಕ್ಕೆ ಇಟ್ಟಿದ್ದೀವಿ, ವ್ಯಾಪಾರ ಆಗ್ತಾ ಇಲ್ಲ ಸ್ವಾಮಿ, ಅದಕ್ಕೆ ಕೇಳೋಣ. ನಿಮ್ಮ ಮನೆದೇವರ ಹೆಸರೇನಮ್ಮ? ನನ್ನ ಹೆಸರೇನು ಬೇಡ ಸ್ವಾಮಿ, ಮಲ್ಲಮ್ಮ ಅಂತ. ನಿಮ್ಮ ಹೆಸರು ಬೇಡಮ್ಮ, ನಿಮ್ಮ ಮನೆ ದೇವರ ಹೆಸರು ಹೇಳಿ ತಾಯಿ. ವೀರಭದ್ರ ಸ್ವಾಮಿ ಇದೆ. ಹಾಂ, ವೀರಭದ್ರ. ಈಗ ಜಮೀನು ವ್ಯಾಪಾರ ಆಗಬೇಕು. ವ್ಯಾಪಾರ ಆಗ್ಬೇಕು ಸ್ವಾಮಿ. ಹಾಂ, ಯಾರ ಹೆಸರಲ್ಲಿದೆಮ್ಮ ಜಮೀನದು? ವೀರಭದ್ರ ಸ್ವಾಮಿ ಇದೆ. ವೀರಭದ್ರ ಸ್ವಾಮಿ ಹೆಸರಲ್ಲೇ ಇದೆ. ನಮ್ಮ ಯಜಮಾನ ಸ್ವಾಮಿ. ನೀವು ಹೋಗ್ತಾ ಹೋಗ್ತಾ ನಿಮ್ಮ ಸ್ವರನೂ ಒಳಗೆ ಇಳ್ಕೊಂಡ್ಬಿಟ್ರೆ ನಿಮ್ಮ ಸ್ವರತರಂಗನ ಅಂತ ತಿಳ್ಕೊಳ್ಳೋದು ಹೇಗೆ? ಅದರಿಂದ ನಾನು ಮಾತಾಡೋದು ಹೇಗೆ ತಾಯಿ? ಟಿವಿ ನೋಡ್ತಾ ಇಲ್ಲ, ರೂಮಲ್ಲಿದ್ದೀನಿ. ನೀವು ಟಿವಿ ನೋಡೋದು ಬೇಡಮ್ಮ, ಮಾತಾಡೋದ ಸ್ವಲ್ಪ ಗಟ್ಟಿಯಾಗಿ ಧ್ವನಿಯನ್ನು ಚೆನ್ನಾಗಿ ಮಾತಾಡಬೇಕಲ್ಲ ತಾಯಿ. ಆಯ್ತು ಸ್ವಾಮಿ, ಮಾತಾಡ್ತೀನಿ. ಜಮೀನು ವ್ಯಾಪಾರಕ್ಕೆ ಇಟ್ಟಿದ್ದೀವಿ, ವ್ಯಾಪಾರ ಆಗ್ತಾ ಇಲ್ಲ, ಅದಕ್ಕೆ ಕೇಳೋದು. ಆಯಿತು ತಾಯಿ, ಆದಷ್ಟು ಬೇಗ ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮ ಜಮೀನು ಆದಷ್ಟು ಬೇಗ ಸೇಲ್ ಆಗುತ್ತೆ. ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ನಿಮ್ಮ ಮನೆ ದೇವರು ಅಥವಾ ಲಕ್ಷ್ಮೀ ಬೋರ ಸ್ವಾಮಿನೋ ಒಂದು ಸತಿ ಪ್ರಾರ್ಥನೆ ಮಾಡಿ. ವರಹ ದೇವರನ್ನು ಯಾಕೆ ಪ್ರಾರ್ಥನೆ ಮಾಡಬೇಕು, ವರಹಮೂರ್ತಿಯನ್ನು ಯಾಕೆ ಆರಾಧನೆ ಮಾಡಬೇಕು ಅಂದರೆ, ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ದೋಷಗಳಿದ್ದರೂ, ಅದಕ್ಕೆ ಸಂಬಂಧಪಡ್ತಕ್ಕಂಥ ಯಾವುದೇ ತೊಂದರೆ ಇದ್ದರೂ ಬೇಗ ದೂರ ಆಗಲಿ ಎಂಬತಕ್ಕಂಥ ಚಿಂತನೆಯಿಂದ ವರಹದೇವರ ಪ್ರಾರ್ಥನೆ ಬೇಕಾಗಿದೆ. ತಾವು ಸಹಿತ ಲಕ್ಷ್ಮೀ ಬೋರ ಸ್ವಾಮಿನ ಪ್ರಾರ್ಥನೆ ಮಾಡಿ. ಆದಷ್ಟು ಬೇಗ ನಿಮ್ಮ ಕಾರ್ಯಸಿದ್ಧಿ ಆಗಲಿ. ನಿಮ್ಮ ಜಮೀನು ಏನು ಸೇಲಿಗಿಟ್ಟಿದ್ರೂ ಅದು ಬೇಗ ಸೇಲ್ ಆಗಲಿ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ನಮಸ್ತೆ, ಕೇಳಿಸ್ತಾ ಇದೆಯಾ? ಇಲ್ಲ, ಅದು ಇದನ್ನು ಕೂಡ ಲೈನ್ ಕಟ್ ಆಗಿದೆ ಅವರುಗಳೇ. ಬಹುಶಃ ಎಲ್ಲೋ ಇಲಿಗಳು ಓಡಾಡಿರ್ಬೋದಾ ಅಂತ ವೈರ್ ಮೇಲೆ. ಯಾಕೆಂದರೆ ಈ ಪರಿಸ್ಥಿತಿ ಆಗಿರುತ್ತೆ. ಹೌದು, ಇಲಿಗಳಿಗೆ ನಮ್ಮ ಕಷ್ಟ ಗೊತ್ತಾಗಲ್ವಲ್ಲ. ಅದು ರಾಜಾರೋಷವಾಗಿ ಓಡಾಡ್ತಾ ಇರುತ್ತೆ. ಯಾವ ಲೈನಲ್ಲಿ ಓಡಾಡ್ತಾ ಇರುತ್ತೋ ಬೆಳಿಗ್ಗೆ ಎದ್ದು ಫೋನ್ ಕರೆಗಳು ಹಾಗಾಗುತ್ತೆ. ಇರಲಿ, ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದೇ ಬರ್ತಕ್ಕಂಥ 16ನೇ ತಾರೀಕು
16ನೇ ತಾರೀಕು ವಿಶೇಷವಾದಂತಹ ಅರ್ಥಗರ್ಭಿತವಾದಂಥ ಒಂದು ಸಾನ್ನಿಧ್ಯ. ಅಲ್ಲಿ ಸಾನ್ನಿಧ್ಯ ಎಂಬತಕ್ಕಂಥದ್ದು ಭಾಳಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ನಾನು ಮೊದಲೇ ಹೇಳಿದೆ, ಇವರನ್ನ ನಮ್ಮ ಒಂದು ನೇರ ಪ್ರಸಾರಕ್ಕೆ ಬಂದು ನನಗೆ ಆಹ್ವಾನ ಕೊಡುವಾಗಲೇ ಹೇಳಿದೆ, ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಭಾಳಷ್ಟು ಈ ಕಳೆದ ಒಂದು 2-3 ವರ್ಷದ ಹಿಂದೆಯೇ ಇವರು ನನ್ನನ್ನು ಕೇಳಿದರು, ಶನೈಶ್ಚರನ ದೇವಸ್ಥಾನ ಕಟ್ತಿದ್ದೀವಿ, ನೀವು ಬನ್ನಿ ಅಂತ. ಆಗ ನಾನು ಹೇಳಿದ್ದೆ, ಶನೈಶ್ಚರನ ದೇವಸ್ಥಾನ ಕಟ್ತಿದ್ದೀರಿ ಅಂತ ತಾವು ಹೇಳಿದ್ರಿ, ನಿಮ್ಮನ್ನು ನೋಡಿದ್ರೆ ದೇವಸ್ಥಾನ ಕಟ್ಟೋದು ಹೇಗೆ ಕಟ್ತೀರಿ ಅಂತಕ್ಕಂಥ ಚಿಂತನೆ ನಾವು ಅವತ್ತು ಮಾಡಿದ್ದೆ. ಆದರೆ ಆ ಮಾತಿಗೆ ಇವತ್ತು ಸಾಕ್ಷಿಯಾಗಿ ಬಂದು ನಿಂತುಕೊಂಡಿದ್ದಾರೆ, ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗಾಗಿ ಶನೈಶ್ಚರ ಸ್ವಾಮಿ ಮತ್ತು ಚೌಡೇಶ್ವರಿ ಪ್ರತಿಷ್ಠಾಪನಾ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ಇದು ಕುಂಚಕಾಯಿನ, ಇದು ಕಂಚಿಕಾಯಿ ಎಂಬತಕ್ಕಂಥದ್ದು ಅರಕಲಗೂಡು ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ. ಇಲ್ಲಿ ನಡೆಯುವಂಥ ಶನೈಶ್ಚರ ಸ್ವಾಮಿಯ ದೇವರ ಪುನಃಪ್ರತಿಷ್ಠೆ, ಅಂದರೆ ಹಿಂದೆಯೇ ಒಂದು ವಿಗ್ರಹ ಇತ್ತು ಅಂತ ಕಾಣಿಸುತ್ತೆ. ಅದೇ ವಿಗ್ರಹಕ್ಕೆ ಒಂದು ನೂತನವಾದಂಥ ಆಲಯವನ್ನು ಮಾಡಿ ಅಷ್ಟಬಂಧನ ಮತ್ತು ಬ್ರಹ್ಮಕಲಶೋತ್ಸವವನ್ನು ಮಾಡ್ತಿದ್ದಾರೆ. ಇದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. 16ನೇ ತಾರೀಕು ನಡೀತಕ್ಕಂಥದ್ದು. 16ನೇ ತಾರೀಕು ಈ ಕಾರ್ಯಕ್ರಮದಲ್ಲಿದ್ದು, ಅದಾದ ನಂತರ 17ನೇ ತಾರೀಕು ಅದೇ ಸಾಗರದಿಂದ ಹತ್ತಿರದ, ಈ ಮೊದಲು ಸಾಗರದಲ್ಲಿರ್ತೀವಿ, ನಂತರ ಶಿವಮೊಗ್ಗಕ್ಕೆ ಬರ್ತೇನೆ. ಶಿವಮೊಗ್ಗದಲ್ಲಿರ್ತಕ್ಕಂಥ ಕುಂಸಿ, ಶಿವಮೊಗ್ಗದಲ್ಲಿ ಕುಂಸಿ ಎಂಬತಕ್ಕಂತಹ ಸ್ಥಳ. ಆ ಕುಂಸಿ ಎಂಬತಕ್ಕಂಥದ್ರಲ್ಲಿ ಸೂರ್ಯಪುತ್ರ ನಗರದ ಕುಂಸಿ ಶಿವಮೊಗ್ಗ ತಾಲೂಕಲ್ಲಿ ಮತ್ತೊಂದು ಶನೈಶ್ಚರನ ಕಾರ್ಯಕ್ರಮ. ಒಟ್ಟಾರೆ ಹೇಳಬೇಕಂದ್ರೆ ಅದೃಷ್ಟ, ಶನೈಶ್ಚರನ ಅನುಗ್ರಹ ಆ ಭಾಗದ ಜನಕ್ಕೆ ಸಾಕಷ್ಟು ಇದೆ ಅಂತ ಕಾಣಿಸುತ್ತೆ. ಹಾಗಾಗಿ ಎರಡೂ ಕಾರ್ಯಕ್ರಮಗಳಲ್ಲೂ ನಾವಿದ್ದು, ಈ ಕಾರ್ಯಕ್ರಮದಲ್ಲೂ ಸಹಿತ ಒಂದಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡು ಅದಾದ ಮೇಲೆ ಬೆಂಗಳೂರಿಗೆ ಬಂದು ಹಿಂದಲೇ ಮೈಸೂರಿಗೆ ನಮ್ಮ ಪಯಣ. ಆದರೆ ಒಂದು ಧರ್ಮದ ಕಾರ್ಯಕ್ರಮಗಳು, ಧರ್ಮದ ರಥಯಾತ್ರೆ ಶನಿವಾರ, ಭಾನುವಾರ, ಸೋಮವಾರ 3 ದಿನದ ಕಾರ್ಯಕ್ರಮ ಇದೆ. ಆದರೆ ಸೋಮವಾರ ಬೆಳಗ್ಗೆ ನನ್ನ ಕಾರ್ಯಕ್ರಮ ಮುಗಿದ ನಂತರ ನಾವು ಮೈಸೂರಿಗೆ ಬರೋರಿದ್ದೇವೆ. ಮೈಸೂರಲ್ಲಿ ಸಾಮೂಹಿಕ ವಿವಾಹ ಮತ್ತು ಷಷ್ಠಪೂರ್ತಿ ಶಾಂತಿ ಎರಡೂ ಚೆನ್ನಾಗಿದೆ. ಹಾಗಾಗಿ ನೂತನ ವಧುವರರು ಹೊಸದಾಗಿ ಮದುವೆ ಆಗಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು ಬಂದು ತಮ್ಮ ಹೆಸರನ್ನು ಬರೆಸ್ಕೊಳ್ಳಿ ಮೈಸೂರಿನಲ್ಲಿ. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ತಾವೂ ಸಹಿತ ಷಷ್ಠಪೂರ್ತಿ ಶಾಂತಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಆರೋಗ್ಯವನ್ನು, ನಿಮ್ಮ ಯಶಸ್ಸನ್ನು ಮತ್ತಷ್ಟು ವೃದ್ಧಿಗೊಳಿಸ್ಕೊಳ್ಳಿ. ಯಾಕೆಂದರೆ ಇದೊಂದು ಅದೃಷ್ಟದ ಕಾಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಧನುರ್ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ. ಅಗೋ ಈಗೋ ಅಂದರೆ ಇನ್ನೇನು ಯುಗಾದಿ ಹತ್ತಿರ ಬಂದೇ ಬಿಡ್ತು. ಯುಗಾದಿ ನಂತರ ನಿಮ್ಮ ಭವಿಷ್ಯದಲ್ಲಿ ತುಂಬ ಅದ್ಭುತವಾದಂಥ ಒಂದು ಕಾಲವನ್ನು ತಾವು ನೋಡ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಸತತ 6 ವರ್ಷಗಳಿಂದ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ಹೊತ್ತಿದ್ರಿ. ಆದರೆ ಸಮಸ್ಯೆಗಳು ಒಂದು ಪರಿಹಾರ ಬೇಕಾಗಿದೆ. ಹಾಗೆ ಸುಂದರವಾದ ಬದುಕು ಕಟ್ಕೊಳ್ಬೇಕಾಗಿದೆ. ಆ ಬದುಕಿಗೆ ಬೇಕಾಗಿರ್ತಕ್ಕಂಥ ಒಂದು ಜೀವನಕ್ಕೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಬೇಕಾಗಿದೆ. ಅದಕ್ಕಾಗಿ ಇವತ್ತು ತಪ್ಪದಿರೋ ತಾವು ಮಾಡಬೇಕಾದ್ದು ಹನುಮನ ಪ್ರಾರ್ಥನೆ ಮಾಡಿ, ಶನೈಶ್ಚರನ ಆರಾಧನೆ ಮಾಡಿ, ಸಾಧ್ಯವಾದರೆ ಎಲ್ಲಾದರೂ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿ ದೇವರ ಸಾನ್ನಿಧ್ಯದಲ್ಲಿ ದೇವರ ದರ್ಶನ ಮಾಡಿಕೊಂಡು ಬನ್ನಿ. ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆಯಿಂದ 4 ಗಂಟೆ 20 ನಿಮಿಷದವರೆಗೂ, 1 ರಿಂದ 4:20ರವರೆಗೂ ಒಂದಷ್ಟು ಸಮಸ್ಯೆಗಳಿರ್ಬೋದು. ಸಮಸ್ಯೆಗಳಿಗೆ ಅಲ್ಲಿಂದಲೇ ಪರಿಹಾರವೂ ಸಿಗ್ಬೋದು. ಆದರೆ ಮಾನಸಿಕವಾದಂತಹ ಒತ್ತಡ ಸಾಕಷ್ಟು ಆಗುತ್ತೆ. ಆರೋಗ್ಯದಲ್ಲಿ ಅಂಥ ಒಂದು ಚೆನ್ನಾಗಿರ್ತಕ್ಕಂಥದ್ದಲ್ಲ. ಮನಸ್ಸಿಗೊಂದಷ್ಟು ಏನೋ ಒಂಥರ ಬಹಳ ಬಲವಾದಂಥ ಒಂದಷ್ಟು ನೋವಿನ ಸಂಗತಿಗಳು ನಿಮ್ಮನ್ನು ಬಾಧಿಸುತ್ತೆ. ಇದರ ಮಧ್ಯದಲ್ಲೇ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಬೇಕಾಗಿರೋದ್ರಿಂದ ಇವತ್ತಿನ ದಿವಸ ಮನೆ ದೇವರ ಪ್ರಾರ್ಥನೆ ಮಾಡೇ ನಂತರ ನೀವು ಮನೆಯಿಂದ ಆಚೆ ಹೊರಡಬೇಕು. ಹಾಗೆ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಒಂಚೂರು ಸಿಹಿ ತಿಂಡಿಯನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅನುಕೂಲ ಇದೆ. ಇದರ ಮಧ್ಯದಲ್ಲಿ ಮತ್ತಷ್ಟು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗಬೇಕಾ? ಹಾಗಾದರೆ ಈ ಥರ ಮಾಡಿ. ನೀವು ಮಾಡಬೇಕಾದ್ದು ಒಂದಷ್ಟು ಧಾನ್ಯಗಳನ್ನು ಅಥವಾ ಒಂದಷ್ಟು ಹಣ್ಣು ಹಂಪಲುಗಳನ್ನು, ಅದರ ಜೊತೆ ಒಂದು ಬೊಗಸೆ ನೀರನ್ನು ಅದನ್ನು ನಿಮ್ಮ ಮನೆ ಮಾಡಿ ಮೇಲೋ ಎಲ್ಲೋ ಒಂದು ಕಡೆ ಇಡಿ. ಅಂದರೆ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿದ್ದೆ ಆದರೆ ಮಕರ ರಾಶಿಯವರು ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಏನೂ ಪರವಾಗಿಲ್ಲ. ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ. ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯೂ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಬಹಳ ರೌದ್ರ ಮಾಡ್ಕೊಳ್ತೀರಿ. ಸಮಾಧಾನ ಇಲ್ಲದಂಥ ರೀತಿಯಲ್ಲಿ ನಡ್ಕೊಳ್ತೀರಿ. ಇವತ್ತಿನ ದಿವಸ ನಿಮ್ಮ ಕೆಲಸಗಳಲ್ಲಿ ಏನಾದರೂ ಬದಲಾವಣೆ ತಂದುಕೊಂಡು ಫಲಗಳನ್ನು ವೃದ್ಧಿಸ್ಕೊಳ್ಬೇಕಾದ್ರೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣಬೇಕಾದ್ರೆ, ಅಥವಾ ಮನಸ್ಸನ್ನು ಆದಷ್ಟು ಹಗುರವಾಗಿಟ್ಕೊಂಡು ನೆಮ್ಮದಿಯುತವಾಗಿರಬೇಕಾದ್ರೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬೇಕು. ಹಾಗೆ ಮತ್ತೊಬ್ಬರ ಮಾತನ್ನು ಆಲಿಸಬೇಕು.
ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು, ನನ್ನಿಂದಲೇ ಎಂಬತಕ್ಕಂಥದ್ದನ್ನು ಬಿಟ್ಟು, ನನಗೆಲ್ಲ ಗೊತ್ತಿದೆ ನಾನು ಹೇಳ್ದಂಗೆ ಆಗಬೇಕು ಅಂತಕ್ಕಂಥದ್ದನ್ನು ಬಿಟ್ಟು, ಯಾರಾದರೂ ಹಿರಿಯರ ಮಾತನ್ನು ಆಲಿಸಿ ಹಾಗಲ್ಲ ಹೀಗೆ ಅಂತ ಹೇಳಿದಾಗ ಅದು ಸರಿ ಅಂತ ನಡ್ಕೊಂಡು ಮುಂದೆ ನಡೆದ್ರೆ ಖಂಡಿತ ಒಳಿತದೆ. ಹಾಗೆ ಮಧ್ಯಾಹ್ನ ನಿಮ್ಮ ಅನ್ನ ಆಹಾರ ಪ್ರಸಾದ ಅಂದರೆ ನೀವೇನು ಊಟ ಮಾಡ್ತೀರೋ ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಇನ್ನೊಬ್ಬರ ಹಸಿವನ್ನು ನೀಗಿಸಿ ಒಂದಿಷ್ಟು ಅನ್ನದಾನವನ್ನು ಮಾಡಿ ತದನಂತರ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಹಾಗೆ ಸಾಧ್ಯವಾದಷ್ಟು ನೀವು ಸಹಿತ ಪಶು ಪಕ್ಷಿ ಪ್ರಾಣಿಗಳಿಗೆ ಅನ್ನ ಆಹಾರ ನೀರು ಯಾವುದಾದ್ರೂ ಸರಿ ಒಂದಷ್ಟು ಪದಾರ್ಥಗಳನ್ನು ಇಟ್ಟು ಅದರಲ್ಲೂ ಸ್ವಲ್ಪ ನೀರಾದರೂ ಪಕ್ಷಿಗಳಿಗೋ ಪ್ರಾಣಿಗಳಿಗೋ ನೀರನ್ನು ಕೊಡಿಸಿ ನಂತರ ನೀವು ಊಟ ಮಾಡೋದ್ರಿಂದ ಕುಂಭರಾಶಿಯವರು ಒಳ್ಳೆ ಆರೋಗ್ಯವಂತರಾಗ್ತೀರಿ, ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಂದಷ್ಟು ಜನಕ್ಕೆ ಮಾತ್ರ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಒಂದಷ್ಟು ಜನಕ್ಕೆ ಅರ್ಧ ತಲೆನೋವು ಬರ್ತಕ್ಕಂಥದ್ದು, ಅಧಿಕವಾದಂಥ ಬೆನ್ನೋವು ಬರ್ತಕ್ಕಂಥದ್ದು, ಇದು ಕುಂಭರಾಶಿಯವರಿಗೆ ನಡೀತಕ್ಕಂಥ ಭವಿಷ್ಯತ್ತು. ಆದಷ್ಟು ಎಚ್ಚರಿಕೆಯಿಂದರಿ. ಯಾರು ಏನು ಮಾತಾಡಿದ್ರು ಇವತ್ತೊಂದು ದಿವಸ ಮಾತೆಲ್ಲ ಅವ್ರದ್ದಾಗಿರಲಿ, ಮೌನ ಮಾತ್ರ ನಿಮ್ಮದಾಗಿರಲಿ. ಆ ಮೌನವಾಗಿದ್ದು ಕೆಲಸಗಳನ್ನು ಸಾಧನೆ ಮಾಡ್ಕೊಳ್ಬೇಕು ಕುಂಭರಾಶಿಯವರು. ಒಳ್ಳೆಯದಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ 11 ಗಂಟೆ ತನಕ ಒಂದು ಭವಿಷ್ಯತ್ತಾದರೆ 11ರ ನಂತರ ಬದಲಾಗ್ತಕ್ಕಂಥ ಭವಿಷ್ಯತ್ತೇ ಬೇರೆ. 11ರ ನಂತರ ತುಂಬ ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮದಿದೆ. ಇವತ್ತು 11 ಗಂಟೆವರೆಗೂ ಮಂದಗತಿಯಲ್ಲಿ ಸಾಗುತ್ತೆ, ಯಾವುದೇ ಕೆಲಸ ಸ್ಪೀಡ್ ಇರೋದಿಲ್ಲ. ಆದರೆ 11ರ ಒಳಗೆ ಆಗುವಂತಹದ್ದನ್ನು ಬಿಟ್ಟು 11ರ ಮೇಲೆ ನಿಮ್ಮ ತೀರ್ಮಾನ ತೆಗೆದುಕೊಂಡ್ರೆ ದೂರಭಾರ ಹೊರಡಬೇಕಾದ್ರೂ, ಆಫೀಸು ಕಚೇರಿಗೆ ಹೋಗಬೇಕಾದ್ರೂ, ಅಥವಾ ಉದ್ಯೋಗದಲ್ಲಿ ಪ್ರಗತಿ ಕಾಣಬೇಕಾದ್ರೂ, ವಿದ್ಯಾರ್ಥಿಗಳು ಓದಕ್ಕೆ ಗಮನ ಕೊಡಬೇಕಾದ್ರೂ, ಅಥವಾ ಹೊಸದಾಗಿ ಏನಾದ್ರು ಒಂದು ಕೆಲಸ ಮಾಡಬೇಕು ಅದರ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ 11 ಗಂಟೆ ನಂತರ ಮಾಡಿ. 11ರ ಮೇಲೆ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಗುರು ಹಿರಿಯರ ಆಶೀರ್ವಾದ ಸಿಗುತ್ತೆ. ನೀವು ಮಾಡುವ ಪ್ರತಿಯೊಂದು ಕಾಯಕಕ್ಕೂ ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ, ಗುರುಬಲ ಇದ್ದಾಗ ಎಲ್ಲ ಕೆಲಸಗಳಲ್ಲೂ ಕಾರ್ಯಸಿದ್ಧಿ ಆದಂಗೆನೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನ ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಸರ್. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬಿಜಾಪುರಿಂದ ಸರ್. ಬಿಜಾಪುರಿಂದ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ಸರ್ ಹೆಸರೇನು ಬೇಡ ಸರ್. ನನಗೆ 10 ವರ್ಷದಿಂದ ಹೊಟ್ಟೆ ನೋವು ಜಾಸ್ತಿ ಇದೆ ಸರ್. ಮದುವೆ ಆದನಿಂದ ಹೊಟ್ಟೆ ನೋವು ಇದೆ. ಆಮೇಲೆ ಒಮ್ಮೆ ಅಂದ್ರೆ ಚೆನ್ನಾಗಿ ಹಂಗೆ ಬರ್ತಾನೆ ಇದೆ ಸರ್. ನನಗೆ ಹೊಟ್ಟೆ ನೋವು ಯಾವುದು ತಾಳಕ್ಕೆ ಆಗಲ್ಲ. ನೈಟ್ ಹೊತ್ತಂತ್ರ ವಿಪರೀತ ಆಗುತ್ತೆ, ಅದು ತಾಳಕ್ಕೆ ಆಗಲ್ಲ ಸರ್. ಮೊನ್ನೆ ಹೇಳಿದ್ದು ಗುರುಜಿ ಹೇಳಿದ್ದು ಮೊನ್ನೆ ಮಾಡ್ಕೊಂಡೆ ಸರ್ ನಾನು. ಅಂದ್ರು ವಿಪರೀತ ಬಂದ್ರೆ ಏನು ನನ್ಗೆ ತಾಳಕ್ ಆಗಲ್ಲ. ಅಂದ್ರೂ ನಾ ಗುರುಜಿ ನೆನ್ಸ್ಕೊಂಡು ಮನೆ ದೇವ್ರಿಗೆ ನೆನ್ಸ್ಕೊಂಡು ಮಾತ್ರನೇ ಇದು ಮಾಡ್ತಾ ಇದೀನಿ ಗುರುಜಿ. ತಾವು ಇಂಗ್ಲಿಷ್ ಮೆಡಿಸಿನ್ ತಗೊಂತ ಇದ್ದೀರಮ್ಮ, ಆಯುರ್ವೇದಿಕ್ ಮೆಡಿಸಿನ್ ತಗೊಂತ ಇದ್ದೀರಾ? ಇಲ್ಲ ಸರ್, ಅಲ್ಲಿ ಹೋದ್ರೆ ಸ್ಕ್ಯಾನಿಂಗ್ ಅಲ್ಲಿ ಏನೂ ಬರ್ತಾ ಇಲ್ಲ ಸರ್. ಅದು ಮಾತ್ರ ಏನ್ ಗೊತ್ತಾಗ್ತಾ ಇಲ್ಲ. ಎಷ್ಟು ಸರ್ತಿ MRI ಸ್ಕ್ಯಾನ್ ಮಾಡಿದ್ರೆ ಹ್ಯಾಶು ಕಿಡ್ನಿ ಅಂತ ಬಂತು. ಆಮೇಲೆ ಮತ್ತೆ ಏನು ಪ್ರಾಬ್ಲಮ್ ಏನಿಲ್ಲ ಅಮ್ಮ, 10 ಮಂದಿ 100 ಮಂದಿಯಲ್ಲಿ 10 ಜನರಿಗೆ ಇದ್ದೇ ಇರುತ್ತೆ ಅಂತ ಹೇಳಿದ್ರು ಸರ್. ನೊಂದ್ಕೊಳ್ಬೇಡಿ, ತಲೆ ಕೆಡಿಸ್ಕೋಬೇಡಿ. ನೋವು ವಿಪರೀತ ಸರ್. ಗುರುಜಿ ಅವರು ಇದಕ್ಕೆ ಇದು ಸೂಕ್ತವಾಗಿರ್ತಕ್ಕಂಥ ಒಂದು ಆಯುರ್ವೇದಿಕ್ ಮೆಡಿಸಿನ್ ಅನ್ನ ತಿಳಿಸ್ಕೊಡ್ತಾರೆ. ಇಲ್ಲ ಅಂತಂದ್ರೆ ಒಂದು ತಂತ್ರ ಸ್ಥಾನನಾದ್ರೂ ತಿಳಿಸ್ಕೊಡ್ತಾರೆ ತಾಯಿ. ಪರಿಹಾರದ ಮಾರ್ಗ ಅಂತೂ ಇದ್ದೇ ಇದೆ, ಯೋಚನೆ ಮಾಡಬೇಡಿ ತಾಯಿ. ಗುರುಜಿ ನಮ್ಮ ಜೊತೆ ಇದ್ರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ಸರ್. ಗುರುಜಿ ನಮಸ್ಕಾರ. ಗುರುಜಿ ನಮಸ್ತೆ ತಾಯಿ. ಕೋಟಿ ಕೋಟಿ ಧನ್ಯವಾದ ಗುರುಜಿ. ಒಳ್ಳೆಯದಾಗಲಿ. ನೀನು ಆಡಿದ ಎಲ್ಲ ಮಾತು, ನಿನ್ನ ನೋವು ನನಗೆ ಅರ್ಥ ಆಯ್ತಮ್ಮ. ನೀನು ಮಾಡಬೇಕಾದ ಡೈರೆಕ್ಟಾಗಿ ಮೆಡಿಸಿನ್ಗೆ ಬರ್ತೇನೆ. ನೀನು ಮಾಡಬೇಕಾದಂತಹದ್ದು 4 ಗುರುವಾರ 4 ಗುರುವಾರ ಬೆಳಿಗ್ಗೆ ಕೊತ್ತಂಬರಿ ಬೀಜ ಇರುತ್ತಲ್ಲ, ಧನಿಯಾ ಇದೆಯಲ್ಲ, ಧನಿಯನ್ನ ಬುಧವಾರ ರಾತ್ರಿ ಧನಿಯನ್ನ 1 ಲೋಟ ನೀರಿಗೆ ಹಾಕ್ಬಿಟ್ಬಿಡು. ಒಂದು ಸ್ಪೂನ್ ಹಾಕ್ಬಿಡು. ಬೆಳಿಗ್ಗೆ ಎದ್ದ ತಕ್ಷಣ ಆ ಧನಿಯಾ ನೀರು ಕುಡಿ. ಅದಾದ ನಂತರ ಕೊತ್ತಂಬರಿ ಸೊಪ್ಪು, ಈ ನಾಟಿ ಕೊತ್ತಂಬರಿ ಸೊಪ್ಪು ಇರುತ್ತಲ್ಲ, ತುಂಬಾ ಸುಗಂಧ ದ್ರವ್ಯ ಇರತಕ್ಕಂಥ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸಿಗೆ ಹಾಕ್ಬಿಡು. ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂಥರ ನೀರಿನಲ್ಲಿ ಮಿಕ್ಸ್ ಮಾಡಿ ನಿಧಾನಕ್ಕೆ ಒಂದು ಅರ್ಧ ಲೀಟರ್ ನೀರಷ್ಟು ರೆಡಿ ಮಾಡ್ಕೊ ಒಂದು ಬಾಟ್ಲಲ್ಲಿ. ಅದನ್ನೇ ನಿಧಾನಕ್ಕೆ ಒಂದು ಸಿಪ್ಪಲ್ಲಿ ನಿಧಾನ ಚಿಕ್ಕದಾಗಿ ಕುಡಿತಾ ಇರಬೇಕು. ಅಂದರೆ ಜಾಸ್ತಿ ಘಟ ಕುಡಿಯೋಕೆ ಹೋಗಬೇಡ, ನಿಧಾನ ಕುಡಿ. ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಕೊತ್ತಂಬರಿ ಸೊಪ್ಪು ನೀರನ್ನ ನೀನು 4 ಗುರುವಾರ ತಗೋಬೇಕು. ಭಾನುವಾರದ ದಿವಸ ಈ ಬಾರ್ಲಿ ಗಂಜಿ ಮಾಡ್ಕೋಬೇಕು. ಬಾರ್ಲಿ ಅಕ್ಕಿ ಗೊತ್ತಲ್ಲ, ನವಣಿ ಅಕ್ಕಿ ಅಂತಾರಲ್ಲ ಗುರುಜಿ. ನವಣೆ ಬೇರೆ, ಬಾರ್ಲಿ ಬೇರೆ. ಹೌದಾ ಗುರುಜಿ? ಬಾರ್ಲಿಗೂ ನವಣೆಗೂ ಬಹಳ ವ್ಯತ್ಯಾಸ ಇದೆ. ಬಾರ್ಲಿ ಅಕ್ಕಿ ಬಂದು ನಿನಗೆ ಎನರ್ಜಿ ಕೊಡುತ್ತೆ, ನಿನ್ನ ಕರಳನ್ನ ಶುದ್ಧಿಪಡಿಸುತ್ತೆ, ಗರ್ಭದಲ್ಲಿರ್ತಕ್ಕಂಥ ದೋಷ ದೂರ ಮಾಡುತ್ತೆ, ಬಹಳಷ್ಟು ಮನಸ್ಸಿಗೆ ದೇಹಕ್ಕೆ ತಂಪನ್ನು ಕೊಡುತ್ತೆ. ಇದು ಬಾರ್ಲಿ. ಅದು ಭಾನುವಾರ ಮಾತ್ರ ಬಾರ್ಲಿ ಗಂಜಿ ತಗೋಬೇಕು. ಸ್ವಲ್ಪ ಗಂಜಿ ಜಾಸ್ತಿ ಮಾಡಿ ಇಟ್ಕೋ. ಬೆಳಗ್ಗೆ 1 ಲೋಟ, ಮಧ್ಯಾಹ್ನ 1 ಲೋಟ, ಸಂಜೆ 1 ಲೋಟ ಕುಡಿ. ಇದು ಭಾನುವಾರ. ಇದಲ್ಲದಿರ ಈ ಹರಳೆ ಎಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ಅದರ ಜೊತೆಗೆ ಒಂದು ಸ್ವಲ್ಪ ಪಚ್ಚಕರ್ಪೂರ
ಹಾ ಗುರುಜಿ. ಹರಳೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಪಚ್ಚಕರ್ಪೂರ ಇದನ್ನ ಒಂದು ವಿಳೆದೆಲೆ ಮೇಲೆ ಹಚ್ಚು. ಹಾ ಗುರುಜಿ. ಯಾವ ಜಾಗದಲ್ಲಿ ಕಿಬ್ಬೊಟ್ಟೆ ನೋವು ಬರುತ್ತಾ, ಹೊಕ್ಕಳಿಂದ ತಳಡೆ ಬರುತ್ತಾ, ಹೊಕ್ಕಳ ಮೇಲ್ಗಡೆ ಬರುತ್ತಾ, ಎಲ್ಲಿ ನೋವು ಜಾಸ್ತಿ ಇರುತ್ತೆ ಆ ಜಾಗಕ್ಕೆ ಈ ವಿಳೆದೆಲೆನ ಹಾಕು. ಹಾ ಗುರುಜಿ. ವಿಳೆದೆಲೆನ ಅದ್ರ ಮೇಲೆ ಆ ನೋವಿರೋ ಸ್ಥಳಕ್ಕೆ ಇಟ್ಟುಬಿಟ್ಟು ಒಂದು ತೆಳ್ಳನೆದು ಕಾಟನ್ ಬಟ್ಟೆನ ಒದ್ದೆ ಮಾಡಿಬಿಟ್ಟು ನೀರಲ್ಲಿ ಒದ್ದೆ ಮಾಡಿ ಅದನ್ನು ಹೊಟ್ಟೆಗೆ ಸುತ್ಕೋಬೇಕು. ಹಾ ಗುರುಜಿ. ಇಷ್ಟು ಮಾತ್ರ ಮಾಡು. ಇದನ್ನೊಂದು 4ರಿಂದ 5 ಸತಿ ನೀನು ಮಾಡೋಷ್ಟರೊಳಗಾಗಿ ನೀನು ಈ ಸಮಸ್ಯೆಗಳಿಂದ ದೂರ ಆಗ್ತೀಯ. ಗುರುಜಿ ಹೊಟ್ಟೆ ನೋವು ಬಂದಾಗೆ ಸೊಂಟ ನೋವು ಬರುತ್ತೆ ಗುರುಜಿ, ಎರಡು ಒಮ್ಮೆ ಬರುತ್ತೆ, ಮತ್ತೆ 1 ಅವರ್ 2 ಅವರ್ ಆದ್ಮೇಲೆ ಮತ್ತೆ ಹಾಫ್ ಆನ್ ಅವರ್ ಕಡಿಮೆ ಆಗುತ್ತೆ ಗುರುಜಿ, ಮತ್ತೆ ಒಂದು ನೋವು ಬರುತ್ತೆ ಗುರುಜಿ. ಇದೇ ತರಾನೇ ಆಗುತ್ತೆ ಗುರುಜಿ ನನಗೆ. ಮಗು, ನಾನು ಹೇಳಿರುವಂಥದ್ದನ್ನು 4 ವಾರ, ಹಾ ಗುರುಜಿ. 4 ವಾರ ನೀನು ಮಾಡು. ಹಾ ಗುರುಜಿ. ನೀನು ಈ ಸಮಸ್ಯೆಯಿಂದ ಹೊರಗಡೆ ಬರ್ತೀಯಾ, ನೀನು ನೆಮ್ಮದಿಯಾಗಿರ್ತೀಯ. ಗುರುಜಿ ಮಾಟ ಮಂತ್ರ ಆಗಿದೆ ಅಂತಾರೆ ಗುರುಜಿ, ಎಲ್ಲಿ ಹೋದಲ್ಲಿ ಹೌದಾ ಗುರುಜಿ? ನೀನು ಮಾಟ ಮಂತ್ರ ಆಗಿದ್ದು ನೀನು ನನ್ನ ಹತ್ರ ಇಷ್ಟೊತ್ತು ಮಾತಾಡುವಾಗ ನೀನು ಆ ಮಾಟ ಮಂತ್ರಕ್ಕೆ ನಾನು ಈಗಾಗಲೇ ಉತ್ತರ ಕೊಟ್ಬಿಡ್ತಾ ಇದ್ದೆ. ಹೌದು ಗುರುಜಿ. ನೀನು ಮಾತಾಡ್ತಾ ಇರೋದು ಆನಂದ್ ಗುರುಜಿ ಹತ್ರ. ಹೌದು ಗುರುಜಿ. ಮಾಟ ಮಂತ್ರ ಆಗಿರ್ತಕ್ಕಂಥವ್ರು, ಮಾಟ ಮಂತ್ರ ಆಗಿದ್ದು ದಾಟಿದ್ದು ಯಾರಾದರೂ ಕೆಡಕು ಪ್ರಯೋಗ ಮಾಡಿದ್ದು ಅಥವಾ ನಿನ್ನ ಮೇಲೆ ಬಲವ ಪ್ರಯೋಗ ಮಾಡಿದ್ರೆ ನಿನ್ನ ಸ್ವರತರಂಗದಲ್ಲಿ ಆ ಸಮಸ್ಯೆಗಳನ್ನು ಬಹಳ ಬೇಗ ಆಲಿಸಿ ಸ್ಪಷ್ಟವಾಗಿ ಅದಕ್ಕೆ ಬೇಕಾದ ಪರಿಹಾರ ನಾನು ಕೊಡ್ತಿದ್ದೆ. ಹೌದು ಗುರುಜಿ. ಯಾವ ಮಾಟ ಮಂತ್ರ ಇಲ್ಲ, ಅದಕ್ಕೆ ಅಂತ ನೀನು ಬಂಡವಾಳ ಹಾಕಬೇಕಾದ್ದಿಲ್ಲ, ಯಾರ ಮಾತು ಕೇಳಬೇಕಾದ್ದಿಲ್ಲ. ಹಾ ಗುರುಜಿ. ನೀನು ಧೈರ್ಯವಾಗಿರು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡ್ವಿ. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ಕಾರ ಗುರುಗಳೇ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಬೇಡಿ ಇರಬೇಡಿ. ಊರು ಬೇಡ, ಹೆಸರು ಬೇಡ. ಆಯ್ತು, ಗುರುಜಾ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ. ನಮಸ್ಕಾರ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ಗುರುಗಳೇ, ನಾವು ಒಂದು ಮನೆ ತಗೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀವಿ. ದುಡ್ಡು ಬಂದು ಧೂಳು ಎಲ್ಲ ಮಾಡಿದ ಕೆಲಸ ದುಡ್ಡು ಕೈ ಸೇರಲ್ಲ. ಈ ಮಕ್ಕಳುಗಳಿಗೊಂದು ಉದ್ಯೋಗ ಇಲ್ಲ, ಬರೀ ಸಾಲ, ಬರೀ ಇದು ಐತಾದ ಗುರುಗಳೇ. ನಮ್ಮಲ್ಲಿ ಒಂದು ಕೊಟ್ಟು ತೊಂದರೆನೇ ಹೊತ್ತು ಏನು ಇದಾಯ್ತ ಗುರುಗಳೇ. ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಮನೆಯವರು ಆರಂಭ ಮಾಡ್ತಾರೆ ಗುರುಗಳೇ. ಆರಂಭ ಮಾಡೋದು ಒಳ್ಳೆಯದಾಗಲಿ. ನಿಮ್ಮ ಸ್ವರತರಂಗ ಪ್ರಕಾರ ಒಂದು ಸ್ವಂತ ಗೃಹನ ತಗೊಳ್ಬೋದು, ಹತ್ತಿರದಲ್ಲೇ ಆಗುತ್ತೆದು. ಭೂಮಿಗೆ ಸಂಬಂಧಪಡ್ತಕ್ಕಂಥ ಪ್ರಶ್ನೆ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ನಿಮ್ಮ ಕರೆ ಮಾಡಿದಂಥ ಸಮಯ ಜೊತೆಗೆ ನಿಮ್ಮ ಸ್ವರತರಂಗ ಇದನ್ನು ಆಲಿಸಿದ್ರೆ ಬಹುಶಃ ಈ ಮೇ ತನಕ ಹೀಗೆ ಮಂದಗತಿಯಲ್ಲಿ ಸಾಗುತ್ತೆ. ಮೇ ತಿಂಗಳಲ್ಲಿ ನಿಮ್ಮ ಪ್ರಯತ್ನ ಪಟ್ಟರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಭೂಮಿಗೆ ಮೇ ತಿಂಗಳಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ, ಆಗ ಪ್ರಯತ್ನ ಪಡಿ. ಗುರುಗಳೇ, ನಮ್ಮ ಮಗನಿಗೆ ಕೆಲಸದಿಂದ ತೆಗ್ದಾಕ್ಬಿಟ್ಟಾರೆ. ಅವ್ನಿಗೆ ಉದ್ಯೋಗ ಕೇಳಬೇಕು. ಮತ್ತೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಕೋರ್ಟು ನಡೀತಾರೆ. ಅದು ನಮ್ಮಂತೆ ಆಯ್ತದೆ ಹೆಂಗೆ ಏನು ಅನ್ನೋದು ಎಲ್ಲ ಬರೀ ಇದೇ ಆಗದೆ ಗುರುಗಳೇ. ಯಾರ ಮಾಟ ಕೂಟ ಮಾಡ್ತಾರೋ ಏನು ಅನ್ನೋದೇ ಗೊತ್ತಿಲ್ಲ. ನಮ್ಮ ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ ಗುರುಗಳೇ. ಬರೀ ಕಣ್ಣೀರಲ್ಲಿ ಕೈ ತೊಳಿದೆ ಆಗದೆ ಗುರುಗಳೇ. ನಾನು ಬಂದಿದ್ದೇನೆ ಆಶ್ರಮಕ್ಕೆ. ಏನಕ್ಕೂ ನಮ್ಗಿದೆ ಆಯ್ತಿಲ್ಲ. ಎಲ್ಲ ಸುತ್ತಮುತ್ತ ಬರೀ ನಿಷ್ಠೂರ ಮಾಡ್ತಾರೆ, ನನ್ನ ಮೇಲೆ ಎಲ್ಲ ಜಗಳ ಕೈತಾರೆ, ಎಲ್ಲ ನನ್ನ ಮೇಲೆ ಗೂಬೆ ಕೊಡ್ತಾರೆ. ನಾನೇ ಕೆಟ್ಟೋಳೋನು ಲೆಕ್ಕದಲ್ಲೇ ಹೇಳ್ತಾರೆ ಗುರುಗಳೇ. ನಾನು ಏನ್ ಮಾಡ್ಬೇಕು ಅಂತ ತಾಯಿ ತಿನ್ಕದಿ, ತಂದೆ ತಿನ್ಕದು, ಜೀವನದವ್ರಿಗೆ ಬರೀ ಕಷ್ಟನೇ ಅನ್ಭವಿಸ್ತೀನಿ ಗುರುಗಳು. ಒಂದು ನೆಮ್ಮದಿ ಇಲ್ಲ ನನಗೆ. ಎಲ್ಲಾದ್ರಲ್ಲೂ ಬರೀ ಕಷ್ಟವೇ ಗುರುಗಳು ನನಗೆ. ಇದು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಅಂಟು ಬಂದಿರುವಂಥ ಜಾಡ್ಯ ಆಗಿದೆ ಅಮ್ಮ. ಇದು ಹೆಣ್ಣು ಅಂದರೆ ಎಲ್ಲ ಕಷ್ಟಗಳನ್ನು ಸಹನೆಯಿಂದ ತಾಳ್ಮೆ ತಗೊಳ್ಳೋದಕ್ಕೆ ಹೆಣ್ಣು ಅಂತ ಹೇಳ್ತಕ್ಕಂಥದ್ದು. ಯಾವ ಹೆಣ್ಣು ಮಕ್ಕಳಿಗೆ ಕಷ್ಟ ಇಲ್ಲಮ್ಮ. ಒಂದಲ್ಲ ಒಂದು ಕಡೆ ಛೇಡಿಸ್ತಾರೆ, ಒಂದಲ್ಲ ಒಂದು ಕಡೆ ಹಿಂಸೆ ಪಡಿಸ್ತಾರೆ, ಒಂದಲ್ಲ ಒಂದನ್ನು ಎಷ್ಟೇ ನ್ಯಾಯಬದ್ಧವಾದಂಥ ಬದುಕನ್ನು ಬದುಕಿದ್ರೂ ಅದರಲ್ಲಿ ಏನೋ ತಪ್ಪನ್ನು ಕಂಡುಹಿಡಿತಾರೆ. ಅದು ಆಗೋದು ಸಹಜವೇ. ನೀವು ಭಯಪಡೋಕ್ಕೆ ಹೋಗಬೇಡ ತಾಯಿ. ಸ್ವಲ್ಪ ದಿವಸ ಈ ಕಷ್ಟ ಆದರೂ ನಿನ್ನ ಗ್ರಹಸ್ಥಿತಿಗಳ ಪ್ರಕಾರ, ನಿನ್ನ ಸ್ವರತರಂಗ ಪ್ರಕಾರ ಬರ್ತಕ್ಕಂಥ ಮೇವರೆಗೂ ಹೀಗೆ ಸಮಸ್ಯೆ ಇರುತ್ತೆ. ಮೇ ದಾಟದ ಮೇಲೆ ಒಂದಷ್ಟು ಬದಲಾವಣೆ ಅಂತೂ ಖಂಡಿತ ಕಾಣ್ತೀರಿ, ಅನುಕೂಲ ಆಗುತ್ತೆ. ಇನ್ನು ಮಗನ ಬಗ್ಗೆ ನೀವು ಪ್ರಶ್ನೆ ಹೇಳ್ತಾ ಇದೆಯಾ. ಮಗನ ಬಗ್ಗೆ ಹೇಳಬೇಕಾದ್ರೆ ಮಗನ ಸ್ವರತರಂಗನೇ ನಮಗೆ ಬೇಕು. ಸಾಧ್ಯವಾದರೆ ಆತನ ಫೋಟೋನೋ ಅಥವಾ ಆತನ ಕೈಲಿ ಒಂದ್ಸತಿ ಮಾತಾಡಿಸೋದು ಇದನ್ನು ಮಾಡಿ. ನಾನು ಮಾತಾಡ್ತೇನೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಜಿಯವರೇ, ಇವತ್ತಿನ ತಾವು ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ನಿಮಗೂ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಲಕ್ಷ್ಮೀ ಭೂವರಹಸ್ವಾಮಿಯ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ.
ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ ಆಡಿ ಬರ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಇದೀಗ ನಿರೀಕ್ಷೆಯಲ್ಲಿರ್ತಕ್ಕಂಥದ್ದು. ಇದೇ ಬರ್ತಕ್ಕಂಥ 16 ಬಹಳ ವಿಶೇಷವಾಗಿರ್ತಕ್ಕಂಥ ಶನೇಶ್ವರ ದೇವರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಕಂಚಿಕಾಯಲ್ಲಿರ್ತಕ್ಕಂಥದ್ದು, ಅರಕಲ್ಗೋಡು, ಸಾಗರ, ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ. ಮತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇದೀಗ ನೆರವೇರ್ತಾನೆ ಇರುತ್ತೆ. ನನ್ನ ನಿಮ್ಮ ಭೇಟಿ ನಾಳೆ ಬೆಳಗಿನ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ನಮಸ್ತೆ.